ದ ಬಾಯ್ಸ್ನಲ್ಲಿ ಸೂಪರ್ ಹೀರೋಸನ್ನು ಸೆಲೆಬ್ರಿಟೀಸ್ ಥರ ಟ್ರೀಟ್ ಮಾಡ್ತಾರೆ. ಆದರೆ ಅವರಲ್ಲಿ ಅತ್ಯಂತ ಪ್ರಸಿದ್ಧವಾದ ಟೀಮ್ ಹೆಸರು ದ ಸೆವೆನ್. ಅವ್ರ ಲೀಡರ್ ಹೋಮ್ಲ್ಯಾಂಡರ್ ಒಬ್ಬ ಈವಿಲ್ ಸೂಪರ್ಮ್ಯಾನ್ ಥರ, ನಾರ್ಸಿಸಿಸ್ಟಿಕ್ ಮತ್ತು ಸೈಕಾಟಿಕ್. ಟ್ರೈನ್ಗೆ ಸೂಪರ್ ಸ್ಪೀಡ್ ಇದೆ. ದ ಡೀಪ್ ಮೀನುಗಳ ಜೊತೆ ಮಾತಾಡ್ತಾನೆ. ಕ್ವೀನ್ ಮೇವ್ಗೆ ಸೂಪರ್ ಸ್ಟ್ರೆಂತ್ ಇದೆ. ಬ್ಲ್ಯಾಕ್ ನೋರ್ ರೀಜನರೇಟ್ ಮಾಡ್ಕೊಳ್ತಾನೆ. ಮತ್ತು ಟ್ರಾನ್ಸ್ಲೂಸೆಂಟ್ ತನ್ನ ಚರ್ಮವನ್ನು ಇನ್ವಲ್ನರಬಲ್ ಮತ್ತು ಇನ್ವಿಸಿಬಲ್ ಮಾಡ್ಕೊಳ್ತಾನೆ. ಈ ಆ್ಯರಗೆಂಟ್ ಮತ್ತು ಕರಪ್ಟ್ ಹೀರೋಸ್ ವಾಟ್ ಇಂಟರ್ನ್ಯಾಷನಲ್ ಅನ್ನೋ ಮೆಗಾ ಕಾರ್ಪೊರೇಷನ್ಗಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಜನರ ಜೀವ ಉಳಿಸೋದಕ್ಕಿಂತ ತಮ್ಮ ಪಬ್ಲಿಕ್ ಇಮೇಜ್ ಮತ್ತು ಫೇಮ್ನ ಪರ್ಕ್ಸ್ ಮೇಲೆ ಹೆಚ್ಚು ಆಸಕ್ತಿ ವಹಿಸ್ತಾರೆ. ಸೀಸನ್ 1 ಶುರು ಆಗೋದು ಹ್ಯೂಯಿ ಕ್ಯಾಂಬಲ್ ಅನ್ನೋ ಸಾಮಾನ್ಯ ವ್ಯಕ್ತಿಯಿಂದ. ಅವನ ಗರ್ಲ್ ಫ್ರೆಂಡ್ ರಾಬಿನ್ ಅನ್ನ ಟ್ರೈನ್ ಸೂಪರ್ ಸ್ಪೀಡ್ನಲ್ಲಿ ಓಡ್ತಾ ಆಕ್ಸಿಡೆಂಟ್ಲಿ ಡಿಕ್ಕಿ ಹೊಡೆದು ಕೊಂದುಬಿಡ್ತಾನೆ. ಹ್ಯೂಯಿ ಕಂಪ್ಲೀಟ್ ಆಗಿ ದುಃಖದಲ್ಲಿ ಮುರುಗೋಗ್ತಾನೆ. ಆದರೆ ಟ್ರೈನ್ಗೆ ಯಾವ ಶಿಕ್ಷೆನೂ ಆಗಲ್ಲ. ತನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗದೆ ಕೋಪದಲ್ಲಿರೋವಾಗ ಅವನಿಗೆ ನೀಟ್ ಆಗೋದೇ ಬಿಲ್ಲಿ ಬುಚ್ಚರ್, ದ ಬಾಯ್ಸ್ ಅನ್ನೋ ಗ್ರೂಪ್ನ ಲೀಡರ್. ಈ ಗ್ರೂಪ್ನ ಗೋಲ್ ಒಂದೇ, ದ ಸೆವೆನ್ ಮತ್ತು ವಾಟನ್ನು ಬಯಲಿಗೆ ತರೋದು. ಬುಚ್ಚರ್ಗೆ ಹೋಮ್ಲ್ಯಾಂಡರ್ ಮೇಲೆ ಪರ್ಸ್ನಲ್ ಗ್ರಡ್ಜ್ ಇದೆ. ಯಾಕಂದರೆ ಆ ಸೂಪರ್ ಹೀರೋ ಅವನ ಹೆಂಡತಿ ಬೆಕ್ಕಾಲನ್ನು ಅಸಾಲ್ಟ್ ಮಾಡಿ ಕೊಂದಿದ್ದಾನೆ. ಮತ್ತೆ ಈ ಟೀಮ್ನಲ್ಲಿ ಮದರ್ಸ್ ಮಿಲ್ಕ್ ಮತ್ತು ಫ್ರೆಂಚಿ ಕೂಡ ಇದ್ದಾರೆ. ಆಮೇಲೆ ದ ಬಾಯ್ಸ್ 7 ಮೆಂಬರ್ ಆದ ಟ್ರಾನ್ಸ್ಲೂಸೆಂಟನ್ನು ಕಿಡ್ನ್ಯಾಪ್ ಮಾಡಿ ಕೊಂದ್ಬಿಡ್ತಾರೆ. ಜೊತೆಗೆ ವಾಟ್ ಮತ್ತು ದ 7 ಅನ್ನು ಎಕ್ಸ್ಪೋಸ್ ಮಾಡಕ್ಕೆ ಬೇಕಾದ ಮಾಹಿತಿ ಕೂಡ ಕಂಡುಕೊಡ್ತಾರೆ. ಟ್ರೈನ್ಗೆ ಪಾಪ್ಕ್ಲಾ ಅನ್ನೋ ಸೀಕ್ರೆಟ್ ಗರ್ಲ್ ಫ್ರೆಂಡ್ ಇದ್ದಾಳೆ ಮತ್ತು ಅವನು ತನ್ನ ಪವರ್ಸ್ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಕಾಂಪೌಂಡ್ ವಿ ಅನ್ನೋ ಡ್ರಗ್ ತಗೋತಾನೆ ಅಂತ ಗೊತ್ತಾಗ್ತದೆ. ದ ಬಾಯ್ಸ್ ಪಾಪ್ಕ್ಲಾನ್ನ ಫೋರ್ಸ್ ಮಾಡಿ ಇನ್ಫಾರ್ಮೆಂಟ್ ಮಾಡ್ಕೊಳ್ತಾರೆ. ಅವಳು ಕಾಂಪೌಂಡ್ ವಿ ಸಪ್ಲೈಯರ್ ಬಗ್ಗೆ ಹೇಳ್ತಾರೆ. ದ ಬಾಯ್ಸ್ ಆ ಹೈಡ್ಔಟ್ ಒಳಗೆ ನುಗ್ಗಿ ಅಲ್ಲಿ ಒಬ್ಳು ಸೂಪರ್ ಪವರ್ಡ್ ಫೀಮೇಲ್ ಟೆಸ್ಟ್ ಸಬ್ಜೆಕ್ಟನ್ನು ಕಂಡು ಅವಳನ್ನು ದ ಬಾಯ್ಸ್ ಟೀಮ್ ಜೊತೆ ಸೇರಿಸ್ಕೊಳ್ತಾರೆ. ಅವಳಿಗೆ ಮಾತು ಬರಲ್ಲ ಮತ್ತು ಅವಳನ್ನು ಕಿಮಿಕೋ ಅಂತ ಕರೀತಾರೆ. ಆಮೇಲೆ ಅವಳು ಫ್ರೆಂಚಿ ಜೊತೆ ಒಂದು ಸ್ಪೆಷಲ್ ಬಾಂಡ್ ಬೆಳೆಸ್ಕೊಳ್ತಾರೆ. ಆದರೆ ಟ್ರೈನ್ಗೆ ಪಾಪ್ಕ್ಲಾ ಮಾಡಿದ ಮೋಸ ಗೊತ್ತಾಗಿ ಅವಳನ್ನ ಕೊಂದುಬಿಡ್ತಾನೆ. ಅದೇ ಸಮಯದಲ್ಲಿ ವಾಟ್ನ ಲ್ಯಾಂಪ್ ಲೈಟರ್ ಅನ್ನೋ ಮೆಂಬರ್ ರಿಟೈರ್ ಆದಮೇಲೆ 7ಗೆ ಹೊಸ ಮೆಂಬರ್ ತರೋಕೆ ಆಡಿಷನ್ ಮಾಡ್ತದೆ. ಆ್ಯನಿ ಅನ್ನೋ ಆಪ್ಟಿಮಿಸ್ಟಿಕ್ ಹುಡುಗಿ ಎಲೆಕ್ಟ್ರಿಕಲ್ ಎನರ್ಜಿ ಅಬ್ಸಾರ್ಬ್ ಮಾಡಿ ಸೂಪರ್ ಹ್ಯೂಮನ್ ಪವರ್ ಪಡ್ಕೊಳ್ತಾಳೆ. ಅವಳನ್ನು ಸ್ಟಾರ್ ಲೈಟ್ ಆಗಿ 7ಗೆ ಹೈರ್ ಮಾಡ್ತಾರೆ. ಆದರೆ ಅವಳಿಗೆ ತನ್ನ ಚೈಲ್ಡ್ಹುಡ್ ಹೀರೋಸ್ ಅಂದ್ಕೊಂಡಿದ್ದವರು ಅಷ್ಟು ಹೀರೋಯಿಕ್ ಅಲ್ಲ ಅಂತ ಬೇಗನೆ ಗೊತ್ತಾಗ್ತದೆ. ವಾಟ್ ಅವಳಿಗೆ ರಿವೀಲಿಂಗ್ ಕಾಸ್ಟ್ಯೂಮ್ ಹಾಕೋಕೆ ಫೋರ್ಸ್ ಮಾಡ್ತದೆ. ಅದಲ್ಲದೆ ದ ಡೀಪ್ ಅವಳನ್ನು ಸೆಕ್ಷುಲಿ ಅಸಾಲ್ಟ್ ಮಾಡ್ತಾನೆ. ಅವಳ ಕನಸಿನ ಜಗತ್ತು ಪೂರ್ತಿ ಒಡೆದು ಹೋಗ್ತದೆ. ಬೈ ಚಾನ್ಸ್ ಆಗಿ ಆ್ಯನಿ ಮತ್ತು ಹ್ಯೂಯಿ ಭೇಟಿ ಆಗ್ತಾರೆ. ಇಬ್ಬರ ನಡುವೆ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಶುರು ಆಗ್ತದೆ. 7ನ ಮೇಲಿನ ಜಂಟಿ ಆಕ್ರೋಶ ಇಬ್ಬರನ್ನ ಇನ್ನೂ ಹತ್ರ ತರ್ತದೆ. ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಆ್ಯನಿ ಪ್ಲ್ಯಾಂಡ್ ಸ್ಕ್ರಿಪ್ಟ್ ಬಿಟ್ಟು ವಾಟ್ನ ನಡವಳಿಕೆ ಮತ್ತು ದ ಡೀಪ್ನ ಅಸಾಲ್ಟನ್ನು ಬಹಿರಂಗವಾಗಿ ಹೇಳ್ಬಿಡ್ತಾಳೆ. ವಾಟ್ ತಕ್ಷಣ ದ ಡೀಪನ್ನು 7ನಿಂದ ಫೈರ್ ಮಾಡಿ ಸ್ಯಾಂಡೂಸ್ಕಿ ಒಹಾಯೋ ಅನ್ನೋ ಚಿಕ್ಕ ಮಾರ್ಕೆಟ್ಗೆ ಕಳಿಸ್ಬಿಡ್ತದೆ. ಬುಚ್ಚರ್ಗೆ ಹ್ಯೂಯಿ ಮತ್ತು ಆ್ಯನಿ ರಿಲೇಷನ್ಶಿಪ್ ಗೊತ್ತಾಗಿ ಅವಳಿಂದ 7 ಬಗ್ಗೆ ಇನ್ಫಾರ್ಮೇಷನ್ ತರೋಕೆ ಹ್ಯೂಯಿಯನ್ನು ಫೋರ್ಸ್ ಮಾಡ್ತಾನೆ. ಇದು ಗೊತ್ತಾದ ಮೇಲೆ ಆ್ಯನಿ ಮತ್ತು ಹ್ಯೂಯಿನ್ ರಿಲೇಷನ್ಶಿಪ್ ಒಡೆದು ಹೋಗ್ತದೆ. ಅದಾದಮೇಲೆ ದ ಬಾಯ್ಸ್ ವಾಟ್ ನವಜಾತ ಮಕ್ಕಳಿಗೆ ಕಾಂಪೌಂಡ್ ವಿ ಇಂಜೆಕ್ಟ್ ಮಾಡಿ ಸೂಪರ್ ಹೀರೋಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅದರಿಂದ ಪ್ರಾಫಿಟ್ ಮಾಡ್ಕೊಳ್ತಿದ್ದಾರೆ ಅಂತ ಒಂದು ಶಾಕಿಂಗ್ ವಿಷಯನ ಕಂಡುಹಿಡ್ತಾರೆ. ತನ್ನ ಪವರ್ಸ್ ಹೀಗೆ ಬಂದು ಅಂತ ಗೊತ್ತಾದ ಮೇಲೆ ಆ್ಯನಿ ಕಂಪ್ಲೀಟಾಗಿ ಶಾಕ್ ಆಗ್ತಾಳೆ. ಜೊತೆಗೆ ಹೋಮ್ಲ್ಯಾಂಡರ್ ಕಾಂಪೌಂಡ್ ವಿಯನ್ನು ಟೆರ್ರಿಸ್ಟ್ಸ್ ಮೇಲೆ ಯೂಸ್ ಮಾಡ್ತಿದ್ದಾನೆ. ಯಾಕಂದರೆ 7 ಮೇಲೆ ಫೈಟ್ ಮಾಡೋಕ್ಕೆ ಎನಿಮೀಸ್ ಅವನೇ ಸೃಷ್ಟಿಸಿ ತಮ್ಮ ಇಂಪಾರ್ಟೆನ್ಸ್ ಮತ್ತು ಪವರ್ನ ಜಾಸ್ತಿ ಮಾಡ್ಕೊಳ್ತಿದ್ದಾನೆ. ಬುಚ್ಚರ್ ಆಮೇಲೆ ಹ್ಯೂಯನ್ನು ಕರ್ನಲ್ ಗ್ರೇಸ್ ಮ್ಯಾಲರಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅವಳೇ ದ ಬಾಯ್ಸ್ನ ಫೌಂಡರ್. ಲ್ಯಾಂಪ್ ಲೈಟರ್ ಅವಳ ಫ್ಯಾಮಿಲಿಯನ್ನು ಮರ್ಡರ್ ಮಾಡಿದ್ಮೇಲೆ ಮ್ಯಾಲರಿ ಆ ಮಿಷನನ್ನು ಬಿಟ್ಕೊಟ್ಟಿದ್ಲು. ಬುಚ್ಚರ್ ಎಷ್ಟು ಬೇಡ್ಕೊಂಡ್ರೂ ಅವಳು ಹೆಲ್ಪ್ ಮಾಡೋಕ್ಕೆ ರೆಫ್ಯೂಸ್ ಮಾಡ್ತಾಳೆ. ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ರಿವೀಲ್ ಮಾಡ್ತಾಳೆ. ಅದೇನೆಂದರೆ ಹೋಮ್ಲ್ಯಾಂಡರ್ಗೆ ವಾಟ್ ಎಕ್ಸಿಕ್ಯೂಟಿವ್ ಮ್ಯಾಡ್ಲಿನ್ ಸ್ಟಿಲ್ವೆಲ್ ಮೇಲೆ ಕಾಂಪ್ಲಿಕೇಟೆಡ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅಂತ. ಜೊತೆಗೆ ಹ್ಯೂಯಿಗೆ ಬುಚ್ಚರ್ಗೆ ದ ಬಾಯ್ಸ್ ಅಥವಾ ಜಸ್ಟಿಸ್ ಬಗ್ಗೆ ಯಾವ ಕೇರ್ ಇಲ್ಲ. ಅವನು ಬೇಕಿರೋದು ಬರೀ ಹೋಮ್ಲ್ಯಾಂಡರ್ ಮೇಲೆ ರಿವೆಂಜ್ ಅಷ್ಟೇ ಅಂತ ವಾರ್ನಿಂಗ್ ಕೂಡ ಮಾಡ್ತಾಳೆ. ಅದೇ ಸಮಯದಲ್ಲಿ ಹೋಮ್ಲ್ಯಾಂಡರ್ ಕೂಡ ಕೆಲವು ಶಾಕಿಂಗ್ ಸೀಕ್ರೆಟ್ಸ್ ಕಂಡುಕೊಳ್ತಾನೆ. ಸ್ಟಿಲ್ವೆಲ್ ಮತ್ತು ವಾಟ್ ಅವ್ನು ಹೇಳಿದ್ದು ಬೆಕ್ಕಾ ಅವನ ಮಗುಗೆ ಪ್ರೆಗ್ನೆಂಟ್ ಆಗಿ
ಹೆರಿಗೆ ಸಮಯದಲ್ಲಿ ಮಗುವಿನ ಜೊತೆ ಸತ್ತೋದ್ಲು ಅಂತ. ಆದ್ರೆ ಹೋಮ್ಲ್ಯಾಂಡರ್ ಅವನಿಗೆ ಪವರ್ಸ್ ಕೊಟ್ಟು ಬೆಳೆಸಿದ ಫಾರ್ಮರ್ ವಾಟ್ ಸೈಂಟಿಸ್ಟ್ ಡಾಕ್ಟರ್ ವಾಟ್ನ ಕನ್ಫ್ರಂಟ್ ಮಾಡ್ತಾನೆ. ಆಗ ಬೆಕಾ ಬಗ್ಗೆ ಒಂದು ಶಾಕಿಂಗ್ ಟ್ರೂತ್ ಗೊತ್ತಾಗ್ತದೆ. ಹೋಮ್ಲ್ಯಾಂಡರ್ ಸ್ಟಿಲ್ವೆಲ್ ಅನ್ನ ಕನ್ಫ್ರಂಟ್ ಮಾಡಕ್ ಹೋದ್ರೆ ಅಲ್ಲಿ ಬುಚ್ಚರ್ ಅವಳನ್ನ ಹಾಸ್ಟೇಜ್ ಆಗಿಟ್ಕೊಂಡು ಎಕ್ಸ್ಪ್ಲೋಸಿವ್ಸ್ ಕಟ್ಟಿ ಕೂರ್ಸಿರ್ತಾನೆ. ಹೋಮ್ಲ್ಯಾಂಡರ್ ಬುಚ್ಚರ್ಗೆ ಬೆಕಾ ಇನ್ನೂ ಜೀವಂತ ಇದ್ದಾಳೆ ಮತ್ತು ನನ್ನ ಮಗನಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ ರಿವೀಲ್ ಮಾಡ್ತಾನೆ. ಆಮೇಲೆ ಸ್ಟಿಲ್ವೆಲ್ ಅನ್ನ ತಾನೇ ಕೊಂಡ್ಬಿಡ್ತಾನೆ. ಆದ್ರೂ ರಿವೆಂಜ್ನ ಕೋಪದಲ್ಲಿ ಬುಚ್ಚರ್ ಎಕ್ಸ್ಪ್ಲೋಸಿವ್ಸ್ನ ಬ್ಲಾಸ್ಟ್ ಮಾಡ್ತಾನೆ. ಆದರೆ ಹೋಮ್ಲ್ಯಾಂಡರ್ ಅವನನ್ನ ಬ್ಲಾಸ್ಟ್ನಿಂದ ಉಳಿಸಿ ಬೆಕಾ ಮತ್ತು ಅವಳ 8 ವರ್ಷದ ಮಗ ರಾಯನ್ ರಹಸ್ಯವಾಗಿ ವಾಸಿಸ್ತಿರೋ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಶಾಕ್ಡ್ ಆದ ಬೆಕಾ ಮತ್ತು ಬುಚ್ಚರ್ ಒಬ್ರನ್ನೊಬ್ರು ನೋಡ್ಕೊಳ್ತಾ ನಿಂತ್ಕೊಳ್ತಾರೆ. ಮತ್ತೆ ಹೋಮ್ಲ್ಯಾಂಡರ್ ತನ್ನ ಮಗ ರಾಯನ್ಗೆ ಇಂಟ್ರಡ್ಯೂಸ್ ಮಾಡ್ಕೊಳ್ತಾನೆ. ಆ ಕ್ಷಣ ರಾಯನ್ನ ಕಣ್ಣುಗಳು ಕೆಂಪಾಗ್ತವೆ. ಅಪ್ಪನ ಅದೇ ಪವರ್ಸ್ ಅವನಲ್ಲಿ ಕೂಡ ಇರೋದು ರಿವೀಲ್ ಆಗುತ್ತೆ. ಸೀಸನ್ 2ಲಿ ಹೋಮ್ಲ್ಯಾಂಡರ್ ತನ್ನ ಮಗ ರಾಯನ್ಗೆ ಸೂಪರ್ ಹೀರೋ ಎಬಿಲಿಟೀಸ್ ಬಗ್ಗೆ ಟ್ರೈನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ಬೆಕಾಗೆ ಇದು ತುಂಬ ಬೇಜಾರು ತರ್ತದೆ. ಜೊತೆಗೆ ಹೋಮ್ಲ್ಯಾಂಡರ್ ತನ್ನ ಹೊಸ ಬಾಸ್ ವಾಟ್ CEO ಸ್ಟ್ಯಾನ್ ಎಡ್ಗರ್ ಜೊತೆ ಕ್ಲಾಶ್ ಮಾಡ್ಕೊಳ್ತಾನೆ. ಆಗ ಎಡ್ಗರ್ ಒಬ್ಬ ಹೊಸ ಹೀರೋ ಸ್ಟಾರ್ಮ್ ಫ್ರಂಟನ್ನು 7ಗೆ ತರ್ತಾನೆ. ಆದರೆ ಹೋಮ್ಲ್ಯಾಂಡರ್ ಮತ್ತು ಸ್ಟಾರ್ಮ್ ಫ್ರಂಟ್ ಒಂದು ಪರ್ಫೆಕ್ಟ್ ಮ್ಯಾಚ್ ಆಗ್ಬಿಡ್ತಾರೆ. ಯಾಕಂದರೆ ಸ್ಟಾರ್ಮ್ ಫ್ರಂಟ್ ಸೀಕ್ರೆಟ್ಲಿ ಒಬ್ಬ ವೈಟ್ ಸುಪ್ರಮಸಿಸ್ಟ್ ತನ್ನ ಪವರ್ಸನ್ನು ರೇಸಿಸ್ಟ್ ಅಜೆಂಡಾ ಪ್ರಮೋಟ್ ಮಾಡೋಕೆ ಬಳಸ್ತಾಳೆ. ಇಬ್ರು ರಿಲೇಷನ್ಶಿಪ್ ಶುರು ಮಾಡಿ ಒಬ್ರಿಗೊಬ್ರು ಇನ್ನೂ ಹತ್ರ ಆಗ್ತಾರೆ. 7ನ ಇನ್ನೊಂದು ಕಡೆ ದ ಡೀಪ್ ತನ್ನ ಸ್ಪಾಟ್ ವಾಪಸ್ ಪಡ್ಕೊಳ್ಳೋಕೆ ಡೆಸ್ಪರೇಟ್ ಆಗಿ ಟ್ರೈ ಮಾಡ್ತಾನೆ. ಸೈಂಟಾಲಜಿ ಥರದ ಚರ್ಚ್ ಆಫ್ ದ ಕಲೆಕ್ಟಿವ್ ಜೊತೆ ಸೇರಿ ಇಮೇಜ್ ರಿಹ್ಯಾಬ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆಮೇಲೆ ಕಸಾಂಡ್ರಾ ಅನ್ನೋ ಹೆಣ್ಣಿನ ಜೊತೆ ಅರೇಂಜ್ಡ್ ಮ್ಯಾರೇಜ್ ಕೂಡ ಆಗ್ತದೆ. A-Trainನು ಕಾಂಪೌಂಡ್ V ಅಡಿಕ್ಷನ್ ಅವನ ಪವರ್ಸ್ನ ಕಡಿಮೆ ಮಾಡಿ ಅವನನ್ನು ಸಹ ಟೀಮ್ನಿಂದ ಹೊರಗೆ ಹಾಕಿದೆ. ಆದ್ದರಿಂದ ಅವನು ಕೂಡ ಆ ಚರ್ಚ್ ಜೊತೆ ಸೇರ್ತಾನೆ. ಕ್ವೀನ್ ಮೇವ್ಗೆ ವಾಟ್ನ ವಿಲನಸ್ ಆ್ಯಕ್ಷನ್ಸಲ್ಲಿ ತನ್ನ ಕಂಪ್ಲಿಸಿಟಿ ಬಗ್ಗೆ ಗಿಲ್ಟ್ ಶುರು ಆಗುತ್ತೆ. ಆದ್ದರಿಂದ ಎಂಪ್ಲಾಯರ್ಸನ್ನು ಕೆಳಗಿಳಿಸೋಕೆ ದಾರಿ ಹುಡ್ಕೊಳ್ತಾಳೆ. ಆದರೆ ಹೋಮ್ಲ್ಯಾಂಡರ್ ಅವಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವಳ ಗರ್ಲ್ ಫ್ರೆಂಡ್ ಎಲೇನಾ ಜೊತೆ ಇರೋ ರಿಲೇಷನ್ಶಿಪ್ಪನ್ನು ಪಬ್ಲಿಕ್ಲಿ ರಿವೀಲ್ ಮಾಡಿಬಿಡ್ತಾನೆ. ಆ್ಯನಿ ಮತ್ತು ಹ್ಯೂ ವಾಟ್ನ ಕರಪ್ಷನ್ ಎಕ್ಸ್ಪೋಸ್ ಮಾಡೋ ಕೆಲಸ ಮುಂದುವರಿಸ್ತಾರೆ. ಆ್ಯನಿ ವಾಟ್ ಕಾಂಪೌಂಡ್ V ಉಪಯೋಗಿಸಿ ಸೂಪರ್ ಹೀರೋಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಪಬ್ಲಿಕ್ಗೆ ಲೀಕ್ ಮಾಡ್ತಾರೆ. ಇತ್ತು ದ ಬಾಯ್ಸ್ ಬುಚ್ಚರನ್ನು ಸ್ಟಿಲ್ವೆಲ್ನ ಸಾವಿಗೆ ಬ್ಲೇಮ್ ಮಾಡಿ ವಾಂಟೆಡ್ ಫ್ಯೂಜಿಟಿವ್ಸ್ ಮಾಡಿಬಿಟ್ಟಿದ್ದಾರೆ. ಒಬ್ಬ ಹೊಸ ಸೂಪರ್ ಪವರ್ ಟೆರರಿಸ್ಟ್ ಬಗ್ಗೆ ಗೊತ್ತಾಗಿ CIA ಕಾಂಟ್ಯಾಕ್ಟ್ ರೇನರ್ ಹತ್ರ ಹೆಲ್ಪ್ ಕೇಳ್ತಾರೆ. ಅವಳು ಇವ್ರ ಹತ್ರ ಬಂದು ಮಾತಾಡೋವಾಗ ಸಡನ್ಲಿ ಅವಳ ತಲೆ ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ. ಆಮೇಲೆ ಬುಚ್ಚರ್ ಮ್ಯಾಲರಿ ಜೊತೆ ಆ ಟೆರರಿಸ್ಟ್ ಹಿಡ್ದು ಕೊಟ್ರೆ ಬೆಕಾಳ್ ಲೊಕೇಶನ್ ಹೇಳಬೇಕು ಅಂತ ಡೀಲ್ ಮಾಡ್ಕೊಳ್ತಾನೆ. ದ ಬಾಯ್ಸ್ ಆ ಟೆರರಿಸ್ಟ್ ಹಿಡಿಯೋಕೆ ಹೋದಾಗ ಅವನು ಕಿಮಿಕೋನ ತಮ್ಮ ಕೆಂಜಿ ಅಂತ ಗೊತ್ತಾಗ್ತದೆ. CIAಗೆ ಕೆಂಜಿಯನ್ನು ಡೆಲಿವರ್ ಮಾಡೋಕ್ಕೆ ಹೋಗ್ತಿರುವಾಗ ಹೋಮ್ಲ್ಯಾಂಡರ್ ಮತ್ತು ಸ್ಟಾರ್ಮ್ ಫ್ರಂಟ್ ಅಟ್ಯಾಕ್ ಮಾಡ್ತಾರೆ. ಸ್ಟಾರ್ಮ್ ಫ್ರಂಟ್ ಕೆಂಜಿ ಮತ್ತು ಹಲವಾರು ಇನ್ನಸೆಂಟ್ ಸಿವಿಲಿಯನ್ಸನ್ನು ಕೊಂಡ್ಬಿಡ್ತಾಳೆ. ಸ್ಟ್ಯಾನ್ ಎಡ್ಗರ್ ಆ ಸಾವುಗಳನ್ನ ಕೆಂಜಿ ಮೇಲೆ ಬ್ಲೇಮ್ ಮಾಡಿ 7ನ ನೆಸೆಸಿಟಿನ ಪ್ರೂವ್ ಮಾಡ್ತಾನೆ. ಮತ್ತೆ ಕಾಂಪೌಂಡ್ V ಅನ್ನು ಸ್ಟಿಲ್ವೆಲ್ಗಾಗಿ ಕೆಲಸ ಮಾಡ್ತಿದ್ದ ರೋಗ್ ಸೈಂಟಿಸ್ಟ್ ಮೇಲೆ ಹಾಕ್ತಾನೆ. ಮ್ಯಾಲರಿ ಬುಚ್ಚರ್ಗೆ ಬೆಕಾಳ ಲೊಕೇಶನ್ ಕೊಡ್ತಾಳೆ. ಆದರೆ ಅವಳನ್ನ ರೆಸ್ಕ್ಯೂ ಮಾಡೋಕ್ಕೆ ಹೋದಾಗ ಬೆಕಾ ರೆಫ್ಯೂಸ್ ಮಾಡ್ತಾಳೆ. ಯಾಕಂದರೆ ರಾಯನ್ ಇಲ್ಲದೆ ನಾನು ಬರಲ್ಲ ಅಂತ ಹೇಳ್ತಾಳೆ. ಮತ್ತು ಬುಚ್ಚರ್ ಕೂಡ ಅವನನ್ನು ಎಕ್ಸೆಪ್ಟ್ ಮಾಡೋಕೆ ರೆಡಿ ಇರಲ್ಲ. ಮ್ಯಾಲರಿ ದ ಬಾಯ್ಸ್ಗೆ ಸ್ಟಾರ್ಮ್ ಫ್ರಂಟ್ನಿ ಬ್ಯಾಕ್ಗ್ರೌಂಡ್ ಬಯಲ್ ಮಾಡೋಕೆ ಹೆಲ್ಪ್ ಮಾಡ್ತಾಳೆ. ನಿಜ ಏನಂದರೆ ಸ್ಟಾರ್ಮ್ ಫ್ರಂಟ್ ಕಾಣ್ತಿರೋದಕ್ಕಿಂತ ತುಂಬ ವಯಸ್ಸಾದವಳು. ಅವಳು ವಾಟ್ ಫೌಂಡರ್ ಫ್ರೆಡ್ರಿಕ್ ವಾಟ್ನ ಹೆಂಡತಿ ಮತ್ತು ಮೊದಲ ಬಾರಿ ಕಾಂಪೌಂಡ್ V ಇಂಜೆಕ್ಟ್ ಮಾಡಿಕೊಂಡ ವ್ಯಕ್ತಿ. ಅಂದರೆ ಅವಳೇ ವರ್ಲ್ಡ್ನ ಫಸ್ಟ್ ಸೂಪರ್ ಹೀರೋ. ಆಗ ಅವಳ ಹೆಸರು ಲಿಬರ್ಟಿ. ಮತ್ತು ಅವಳು ಹಿಟ್ಲರ್ ಜೊತೆ ಓಡಾಡಿದ ನಾತ್ಸಿ ಕೂಡ ಆಗಿರ್ತಾಳೆ. ಆಮೇಲೆ ಆ್ಯನಿ ದ ಬಾಯ್ಸ್ ಜೊತೆ ಸೇರಿಕೊಂಡು ಎಲ್ಲರೂ ಸೇಜ್ ಗ್ರೋವ್ ಸೈಕಿಯಾಟ್ರಿಕ್ ಹಾಸ್ಪಿಟಲ್ ಅನ್ನೋ ಮಿಸ್ಟೀರಿಯಸ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ವಾಟ್ ಅಡಲ್ಟ್ ಸಬ್ಜೆಕ್ಟ್ಸ್ ಮೇಲೆ ಕಾಂಪೌಂಡ್ V ಸ್ಟೇಬಿಲೈಸ್ ಮಾಡೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸಾಕಷ್ಟು ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ಸಿಗುತ್ತೆ. ಜೊತೆಗೆ ಫಾರ್ಮರ್ 7 ಮೆಂಬರ್ ಲ್ಯಾಂಪ್ ಲೈಟರನ್ನು ಕ್ಯಾಪ್ಚರ್ ಮಾಡ್ತಾರೆ. ಅವನು ಆ ಹಾಸ್ಪಿಟಲ್ಲಿ ಸೂಪರ್ ಪವರ್ಡ್ ಪೇಷಂಟ್ಸನ್ನು ಮೇಲ್ವಿಚಾರಣೆ ಮಾಡ್ತಿದ್ದ. ದ ಬಾಯ್ಸ್ ಲ್ಯಾಂಪ್ ಲೈಟರನ್ನು ಮ್ಯಾಲರಿ ಹತ್ರ ತರ್ತಾರೆ. ಅವಳು ಬಹಳ ದಿನದಿಂದ ಅವನ ಮೇಲೆ ರಿವೆಂಜ್ ತಗೊಳ್ಳೋ ಕಾಯ್ತಿದ್ಲು. ಆದರೆ ಲ್ಯಾಂಪ್ ಲೈಟರ್ ಪಶ್ಚಾತ್ತಾಪ ಪಟ್ಟು ವಾಟ್ ವಿರುದ್ಧ ಕೋರ್ಟ್ನಲ್ಲಿ ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೋತಾನೆ. ಅದಕ್ಕೆ ಮ್ಯಾಲರಿ ಕೂಡ ಓಕೆ ಅಂತಾಳೆ.
ದ ಬಾಯ್ಸ್ ಜೊತೆ ಇನ್ವಾಲ್ವ್ ಆಗಿದ್ದಕ್ಕೆ ವಾಟ್ ಆ್ಯನಿಯನ್ನ ಅರೆಸ್ಟ್ ಮಾಡಿ ಸೂಪರ್ ಪವರ್ಡ್ ಪ್ರಿಸನ್ ಸೆಲ್ಲಿ ಹಾಕ್ಬಿಡ್ತದೆ. ಹ್ಯೂಯಿ ಲ್ಯಾಂಪ್ ಲೈಟರ್ನ ಕನ್ವಿನ್ಸ್ ಮಾಡಿ ವಾಟ್ ಒಳಗೆ ನುಗ್ಗಿ ಅವಳನ್ನ ರೆಸ್ಕ್ಯೂ ಮಾಡೋಕ್ಕೆ ಹೋಗ್ತಾನೆ. ಆದರೆ ಒಳಗೆ ಹೋದ್ಮೇಲೆ ಲ್ಯಾಂಪ್ ಲೈಟರ್ ತನ್ನ ಗಿಲ್ಟ್ ತಡ್ಕೊಳ್ಳಾಗದೆ ತನ್ನಂತಾನೆ ಬೆಂಕಿ ಹಚ್ಕೊಂಡ್ಬಿಡ್ತಾನೆ. ಆದರೂ ಆ್ಯನಿ ತನ್ನ ಸೆಲ್ ಒಡ್ಕೊಂಡು ಹೊರಗೆ ಬಂದು ಮೇವ್ನ ಹೆಲ್ಪ್ನಿಂದ ಎಸ್ಕೇಪ್ ಆಗ್ತಾಳೆ. ಲ್ಯಾಂಪ್ ಲೈಟರ್ ವಿಟ್ನೆಸ್ ಇಲ್ದ ಮೇಲೆ ಬುಚರ್ ಡಾಕ್ಟರ್ ವಾಟ್ ವಿರುದ್ಧ ಸಾಕ್ಷಿ ಹೇಳಕ್ಕೆ ಕನ್ವಿನ್ಸ್ ಮಾಡ್ತಾನೆ. ದ ಬಾಯ್ಸ್ ಮ್ಯಾಲರಿ ಮತ್ತು ಕಾಂಗ್ರೆಸ್ ವುಮನ್ ವಿಕ್ಟೋರಿಯಾ ನ್ಯೂಮನ್ ಜೊತೆ ಟೀಮ್ ಅಪ್ ಮಾಡಿ ಕೋರ್ಟ್ಲಿ ವಾಟನ್ನು ನೆಲ್ಸಮ ಮಾಡೋಕ್ಕೆ ರೆಡಿ ಆಗ್ತಾರೆ. ಆದರೆ ಹಿಯರಿಂಗ್ ನಡೀತಿರೋವಾಗ ಆ ಮಿಸ್ಟೀರಿಯಸ್ ಸೂಪರ್ ಪವರ್ಡ್ ಅಸ್ಯಾಸಿನ್ ಮತ್ತೆ ಸ್ಟ್ರೈಕ್ ಮಾಡಿ ವಾಟ್ ಮತ್ತು ಇನ್ನೂ ಹಲವರ ತಲೆ ಎಕ್ಸ್ಪ್ಲೋಡ್ ಆಗಿಬಿಡ್ತದೆ. ಆಮೇಲೆ ಹ್ಯೂಯಿ ಮತ್ತು ಆ್ಯನಿ ಮೇವನ್ನು ಸಾಕ್ಷಿ ಹೇಳಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅವಳು ರಿಫ್ಯೂಸ್ ಮಾಡ್ತಾಳೆ. ಟ್ರೈನ್ ಸ್ಟಾರ್ಮ್ ಫ್ರಂಟ್ 7ನಿಂದ ಹೋದರೆ ತನಗೆ ಸ್ಪಾಟ್ ವಾಪಸ್ ಸಿಗುತ್ತೆ ಅಂತ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಅವಳು ನಾಟ್ಸಿ ಪಾಸ್ಟನ್ನು ಪಬ್ಲಿಕ್ಗೆ ಎಕ್ಸ್ಪೋಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ಹೋಮ್ಲ್ಯಾಂಡರ್ ಮತ್ತು ಸ್ಟಾರ್ಮ್ ಫ್ರಂಟ್ ಬೆಕಾ ಮತ್ತು ರಯನನ್ನು ವಿಸಿಟ್ ಮಾಡಿ ರಯನನ್ನು ಮೆನಿಪ್ಯುಲೇಟ್ ಮಾಡಿ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಡೆವಸ್ಟೇಟೆಡ್ ಆದ ಬೆಕ್ಕಾ ಬುಚ್ಚರನ್ನು ಮಗನನ್ನು ಉಳಿಸೋಕೆ ಬೇಡ್ಕೊಳ್ತಾಳೆ. ಆದರೆ ಬುಚ್ಚರ್ಗೆ ಇಷ್ಟಿಲ್ದಿದ್ರೂ ಓಕೆ ಅಂತಾನೆ. ಆದರೆ ಸೀಕ್ರೆಟ್ ಆಗಿ ಬುಚ್ಚರ್ ಸ್ಟ್ಯಾನ್ ಎಡ್ಗರ್ ಜೊತೆ ಒಂದು ಡೀಲ್ ಮಾಡ್ಕೊಳ್ತಾನೆ. ಅದೇನೆಂದರೆ ರೈನನ್ನು ಎಡ್ಗರ್ಗೆ ಕೊಟ್ಟು ಎಡ್ಗರ್ ರೈನನ್ನು ಹೋಮ್ಲ್ಯಾಂಡರನ್ನು ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾನೆ. ಬದಲಿಗೆ ದ ಬಾಯ್ಸನ್ನು ನಿರಪರಾಧಿ ಆಗಿಸಿ ಬೆಕಾ ಮತ್ತು ಬುಚ್ಚರ್ ಜೊತೆ ಇರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಡೀಲ್ ಓಕೆ ಆದಮೇಲೆ ದ ಬಾಯ್ಸ್ ರಯನನ್ನು ರೆಸ್ಕ್ಯೂ ಮಾಡೋ ಪ್ಲ್ಯಾನ್ ಮಾಡ್ತಾರೆ. ಹೋಮ್ಲ್ಯಾಂಡರನ್ನು ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ ಸಾನಿಕ್ ಡಿವೈಸ್ ಉಪಯೋಗಿಸ್ತಾರೆ. ರಯನನ್ನು ರೆಸ್ಕ್ಯೂ ಮಾಡಿದ್ಮೇಲೆ ಬುಚ್ಚರ್ ಮನಸ್ಸು ಬದಲಾಗುತ್ತೆ. ಆಮೇಲೆ ಸ್ಟ್ಯಾನ್ ಎಡ್ಗರ್ ಜೊತೆ ಮಾಡಿದ ಡೀಲ್ ಮುರಿದು ಬೆಕಾ ಮತ್ತು ರಯನನ್ನು CIAಗೆ ಕಳಿಸ್ತಾನೆ. ಸ್ಟಾರ್ಮ್ ಫ್ರಂಟ್ ಆ ಗ್ರೂಪನ್ನು ಅಟ್ಯಾಕ್ ಮಾಡ್ತಾಳೆ. ಆ್ಯನಿ ಮತ್ತು ಕಿಮಿಕೋ ಟೀಮ್ ಅಪ್ ಮಾಡಿ ಆ ರೇಸಿಸ್ಟ್ ವಿಲಿಯನ್ ಜೊತೆ ಫೈಟ್ ಮಾಡ್ತಾರೆ. ಮೇವ್ ಕೂಡ ಬಂದು ಹೆಲ್ಪ್ ಮಾಡ್ತಾಳೆ. ಆದರೆ ಸ್ಟಾರ್ಮ್ ಫ್ರಂಟ್ ಎಸ್ಕೇಪ್ ಆಗಿಬಿಡ್ತಾಳೆ. ಆಮೇಲೆ ಸ್ಟಾರ್ಮ್ ಫ್ರಂಟ್ ಬೆಕಾ ಹತ್ರ ಬಂದು ಅವಳನ್ನ ಅಟ್ಯಾಕ್ ಮಾಡ್ತಾಳೆ. ಆಗ ರಾಯಾನ್ ಮೊದಲು ಬಾರಿ ತನ್ನ ಲೇಸರ್ ಐಸ್ ಉಪಯೋಗಿಸಿ ಅವನನ್ನು ಉಳಿಸ್ತಾನೆ. ಸ್ಟಾರ್ಮ್ ಫ್ರಂಟ್ನ ಎಲ್ಲ ಕೈಕಾಲುಗಳು ಕತ್ತರಿಸಿ ಹೋಗ್ತವೆ. ಆದರೆ ಆಕ್ಸಿಡೆಂಟ್ಲಿ ಬೆಕಾ ಕೂಡ ಇಂಜುರಿ ಆಗುತ್ತೆ. ಕೊನೆಗೆ ಬೆಕಾ ಸಾಯ್ತಿರೋವಾಗ ರಾಯಾನನ್ನು ಪ್ರೊಟೆಕ್ಟ್ ಮಾಡ್ತೀನಿ, ಅವನ ಅಪ್ಪನ ಥರ ಅಲ್ಲ, ಒಬ್ಬ ಟ್ರೂ ಹೀರೋ ಆಗಿ ಬೆಳೆಸ್ತೀನಿ ಅಂತ ಬುಚ್ಚರ್ ಪ್ರಾಮಿಸ್ ಮಾಡ್ತಾನೆ. ಆಮೇಲೆ ರಾಯಾನನ್ನು ಮ್ಯಾಲರಿ ಮತ್ತು CIAಗೆ ಒಪ್ಪಿಸ್ತಾನೆ. ಸ್ಟ್ಯಾನ್ ಎಡ್ಗರ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹಿಯರಿಂಗ್ನ ಅಟ್ಯಾಕನ್ನು ಸ್ಟಾರ್ಮ್ ಫ್ರಂಟ್ ಮೇಲೆ ಬ್ಲೇಮ್ ಮಾಡಿ ಕಾಂಪೌಂಡ್ V ಪ್ರೊಡಕ್ಷನ್ ಇಂಡೆಫಿನೆಟ್ಲಿ ಪಾಸ್ ಮಾಡ್ತಾನೆ. ದ ಬಾಯ್ಸ್ ಎಲ್ಲ ಚಾರ್ಜಸ್ನಿಂದ ಕ್ಲಿಯರ್ ಆಗ್ತಾರೆ. ಆ್ಯನಿ ಮತ್ತು ಟ್ರೈನ್ 7ಗೆ ವಾಪಸ್ ಬರ್ತಾರೆ. ಮತ್ತೆ ದ ಡೀಪ್ ಚರ್ಚ್ ಆಫ್ ದ ಕಲೆಕ್ಟಿವ್ ಬಿಟ್ಟು ಫ್ರಸ್ಟ್ರೇಟೆಡ್ ಆಗಿ ಹೊರಟು ಹೋಗ್ತಾನೆ. ಸೀಸನ್ ಕ್ಲೋಸ್ ಆಗ್ತಿರೋವಾಗ ವಿಕ್ಟೋರಿಯಾ ಸೂಪರ್ ಪವರ್ಡ್ ಇಂಡಿವಿಜುವಲ್ಸನ್ನು ನಿಯಂತ್ರಣದಲ್ಲಿಡೋಕ್ಕೆ ಫೆಡರಲ್ ಬ್ಯೂರೋ ಆಫ್ ಸೂಪರ್ ಹ್ಯೂಮನ್ ಅಫೇರ್ಸ್ ಅಂತ ಸ್ಟಾರ್ಟ್ ಮಾಡ್ತಾಳೆ. ಅವಳು ಫಸ್ಟ್ ಒಫಿಷಿಯಲ್ ಎಂಪ್ಲಾಯಿ ಆಗಿ ಹ್ಯೂಯಿ ಜಾಯ್ನ್ ಆಗ್ತಾನೆ. ಆದರೆ ಹ್ಯೂಯಿಗೆ ನ್ಯೂಮನ್ನೇ ಆ ಮಿಸ್ಟೀರಿಯಸ್ ಸೂಪರ್ ಪವರ್ಡ್ ಅಸ್ಯಾಸಿನ್ ಅಂತ ಗೊತ್ತಿಲ್ಲ. ಕೊನೆಗೆ ಒಬ್ಬ ಚರ್ಚ್ ಲೀಡರ್ ಸೂಪರ್ ಹೀರೋಸ್ ಬಗ್ಗೆ ಡರ್ಟ್ ಎಕ್ಸ್ಪೋಸ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ದ ಅಂತ ಗೊತ್ತಾಗಿ ನ್ಯೂಮನ್ ಅವನ ತಲೆನ ಎಕ್ಸ್ಪ್ಲೋಡ್ ಮಾಡಿಬಿಡ್ತಾಳೆ. ಸೀಸನ್ 3ಲಿ 1 ವರ್ಷ ಕಳೆದಿದೆ. ದ ಬಾಯ್ಸ್ ಈಗ ವಿಕ್ಟೋರಿಯಾ ನ್ಯೂಮನ್ಸ್ ಬ್ಯೂರೋ ಆಫ್ ಸೂಪರ್ ಹೀರೋ ಅಫೇರ್ಸ್ ಅಡಿ ಕಾಂಟ್ರಾಕ್ಟ್ ಸೋಲ್ಜರ್ಸ್ ಥರ ಕೆಟ್ಟ ಸೂಪರ್ ಹೀರೋಸನ್ನು ಕೊಲ್ತಿರ್ತಾರೆ. ಬುಚ್ಚರ್ನ ವೈಲೆಂಟ್ ಮತ್ತು ಇರಾಟಿಕ್ ಮೆಥಡ್ಸಿಂದ ಸಾಕಾಗಿ ತನ್ನ ಮಗಳ ಜೊತೆ ಕೋ-ಪೇರೆಂಟ್ ಮಾಡೋಕ್ಕೆ ಟೀಮ್ ಬಿಟ್ಕೊಟ್ಟು ಹೋಗ್ತಾನೆ. ಬುಚ್ಚರ್ ಇನ್ನೂ ಬೆಕಾಲ ಸಾವಿನ ದುಃಖದಲ್ಲಿದ್ದಾನೆ. ರಾಯನ್ ಜೊತೆ ಕನೆಕ್ಟ್ ಆಗೋಕೆ ಸ್ಟ್ರಗಲ್ ಮಾಡ್ತಿದ್ದಾನೆ. ಕ್ಷಮಿಸೋಕೆ ತುಂಬ ಟ್ರೈ ಮಾಡ್ತಿದ್ರು ಆ ಇನ್ನಸೆಂಟ್ ಮಗುನೇ ಬೆಕಾಲ ಸಾವಿಗೆ ಕಾರಣ ಅಂತ ಬ್ಲೇಮ್ ಮಾಡ್ತಾನೆ. ಇನ್ನೊಂದು ಕಡೆ ತನ್ನ ಬಾಸ್ ವಿಕ್ಟೋರಿಯಾನೇ ಆ ಹೆಡ್ ಎಕ್ಸ್ಪ್ಲೋಡಿಂಗ್ ವಿಲನ್ ಅಂತ ಹ್ಯೂಯಿಗೆ ಬೇಗನೆ ಗೊತ್ತಾಗ್ತದೆ. ಇನ್ನೂ ಶಾಕಿಂಗ್ ಏನಂದರೆ ವಿಕ್ಟೋರಿಯಾ ಆ್ಯಕ್ಚುಲಿ CEO ಸ್ಟ್ಯಾನ್ ಎಡ್ಗರ್ನ ಸೀಕ್ರೆಟ್ ಅಡಾಪ್ಟೆಡ್ ಡಾಟರ್ ಅಂತ ಕೂಡ ಕಂಡಿಡ್ತಾನೆ. ಸ್ಟಾರ್ಮ್ ಫ್ರಂಟ್ ನಾಟ್ಸಿ ಸ್ಕ್ಯಾಂಡಲ್ನ ಪಬ್ಲಿಕ್ ಎಂಬ್ಯಾರಸ್ಮೆಂಟ್ ಕವರ್ ಮಾಡೋಕ್ಕೆ ಸ್ಟಾರ್ಲೈಟನ್ನು 7ನ ನ್ಯೂ ಕೋ-ಲೀಡರ್ ಮಾಡ್ತದೆ. ಆದರೆ ಒಂದು TV ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೋಮ್ಲ್ಯಾಂಡರ್ ತನ್ನ ಪಬ್ಲಿಕ್ ಸ್ಯಾನಿಟಿನ ಕಳ್ಕೊಂಡ್ಬಿಡ್ತಾನೆ. ಆಮೇಲೆ ನಾನು ಈ ವರ್ಲ್ಡ್ನ ಸೇವಿಯರ್, ನನ್ನನ್ನು ಹಾಗೆ ಟ್ರೀಟ್ ಮಾಡಬೇಕು ಅಂತ ಎಲ್ರಿಗೂ ವಾರ್ನಿಂಗ್ ಕೊಡ್ತಾನೆ. ತನ್ನ ನಿಜವಾದ ಮುಖ ತೋರಿಸಿದ್ರೆ ಪಬ್ಲಿಕ್ ಸಪೋರ್ಟ್ ಹೋಗ್ತದೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಆಗಿದ್ದೇ ಬೇರೆ.
ಅವನ ಫ್ಯಾನ್ಸ್ ಎಲ್ಲರೂ ಇನ್ನಷ್ಟು ಭಕ್ತಿಯಿಂದ ಮತ್ತು ಉತ್ಸಾಹದಿಂದ ಅವನಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಎಂಎಂಗೆ ತುಂಬ ಬೇಜಾರು ತಂದ ವಿಷಯ ಏನಂದರೆ ಅವನ ಮಗಳ ನ್ಯೂ ಸ್ಟೆಪ್ ಫಾದರ್ ಕೂಡ ಆ ಫ್ಯಾನ್ ಬೇಸಲ್ಲಿ ಒಬ್ಬನಾಗಿದ್ದಾನೆ. ಮೊದಲಿಗಿಂತ ಹೆಚ್ಚು ಪವರ್ಫುಲ್ ಫೀಲ್ ಮಾಡ್ಕೊಳ್ತಿರೋ ಹೋಮ್ ಲ್ಯಾಂಡರ್ ಸ್ಟಾರ್ಲೈಟನ್ನು ನನ್ನ ನ್ಯೂ ಗರ್ಲ್ ಫ್ರೆಂಡ್ ಥರ ಪ್ರಿಟೆಂಡ್ ಮಾಡು, ಇಲ್ದಿದ್ರೆ ಎಲ್ಲರನ್ನ ಕೊಲ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಜೊತೆಗೆ ತನ್ನ ನಿಷ್ಠಾವಂತ ನಾಯಿಯಂತೆ ಇರೋದು ಡೀಪನ್ನು 7ಗೆ ವಾಪಸ್ ತರ್ತಾನೆ. ಆಮೇಲೆ ಸ್ಟಾರ್ಲೈಟ್ನ ಎಕ್ಸ್ ಬಾಯ್ ಫ್ರೆಂಡ್ ಸೂಪರ್ಸಾನಿಕ್ 7 ನ್ಯೂಯೆಸ್ಟ್ ಮೆಂಬರ್ ಆಗಿ ಜಾಯ್ನ್ ಆಗ್ತಾನೆ. ಮತ್ತೆ ಹೋಮ್ ಲ್ಯಾಂಡರ್ನಿಂದ ಅವಳನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಅದು ಹೋಮ್ ಲ್ಯಾಂಡರ್ಗೆ ಗೊತ್ತಾಗಿ ಅವನನ್ನು ಬ್ರೂಟಲಿ ಮರ್ಡರ್ ಮಾಡಿ ಸ್ಟಾರ್ಲೈಟ್ಗೆ ವಾರ್ನಿಂಗ್ ಕೊಡ್ತಾನೆ. ಹೋಮ್ ಲ್ಯಾಂಡರ್ ವಿಕ್ಟೋರಿಯಾ ಜೊತೆ ಅಲೈನ್ ಮಾಡಿಕೊಂಡು ಅವಳ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಉಪಯೋಗಿಸಿ ಸ್ಟ್ಯಾನ್ ಎಡ್ಗರ್ನ ಕರಪ್ಷನ್ ಬಯಲಿಗೆ ತರ್ತಾನೆ. ಸ್ಟ್ಯಾನ್ ಎಡ್ಗರ್ ವಾಟ್ CEO ಸ್ಥಾನದಿಂದ ಕೆಳಗಿಳಿತಾನೆ. ಆಮೇಲೆ ಪೇಮೆಂಟ್ ಥರ ಹೋಮ್ಲ್ಯಾಂಡರ್ ವಿಕ್ಟೋರಿಯಾಗೆ ತನ್ನ ಮಗಳ ಮೇಲೆ ಉಪಯೋಗಿಸೋಕೆ ಕಾಂಪೌಂಡ್ ವಿ ಕೊಡ್ತಾನೆ. ಆಮೇಲೆ ಹೋಮ್ಲ್ಯಾಂಡರ್ ಅಧಿಕಾರಕ್ಕೋಸ್ಕರ ಕಾಯ್ಕೊಂಡಿರೋ ಆಶ್ಲಿಯನ್ನ ವಾಟ್ನ ನ್ಯೂ CEO ಆಗಿ ಮಾಡ್ತಾನೆ. ಯಾಕಂದರೆ ಅವಳು ಪೂರ್ತಿ ಅವನ ಕಂಟ್ರೋಲಲ್ಲಿ ಇರ್ತಾಳೆ ಅಂತ ಗೊತ್ತು. ದ ಡೀಪ್ಗೆ ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆನ್ಸಿಯ ಲೀಡಿಂಗ್ ಕ್ಯಾಂಡಿಡೇಟ್ನ ಕೊಲೆ ಮಾಡೋ ಟಾಸ್ಕ್ ಕೊಡ್ತಾರೆ. ಹಾಗೆ ವಿಕ್ಟೋರಿಯಾಗೆ ವೈಸ್ ಪ್ರೆಸಿಡೆಂಟ್ ಟಿಕೆಟ್ ಸಿಗೋ ದಾರಿ ಕ್ಲಿಯರ್ ಆಗುತ್ತೆ. ಎ ಟ್ರೈನ್ಗೆ ಬ್ಲೂ ಹಾಕ್ ಅನ್ನೋ ಸೂಪ್ ಆಫ್ರಿಕನ್ ಅಮೆರಿಕನ್ಸ್ ಮೇಲೆ ಎಕ್ಸೆಸಿವ್ ಫೋರ್ಸ್ ಉಪಯೋಗಿಸ್ತಿದ್ದಾನೆ ಅಂತ ತಿಳಿದು ತುಂಬ ಕೋಪ ಬರ್ತದೆ. ಎ ಟ್ರೈನ್ ಅವನನ್ನು ಪ್ರೆಸ್ ಕಾನ್ಫರೆನ್ಸ್ಲಿ ಪಬ್ಲಿಕ್ಲಿ ಅಪಾಲಜೈಸ್ ಮಾಡೋಕ್ಕೆ ಫೋರ್ಸ್ ಮಾಡ್ತಾನೆ. ಆದರೆ ಬ್ಲೂ ಹಾಕ್ ಅದಕ್ಕೆ ಕೋಪ್ ಮಾಡಿಕೊಂಡು ಕ್ರೌಡನ್ನು ಅಟ್ಯಾಕ್ ಮಾಡ್ತಾನೆ. ಎ ಟ್ರೈನ್ನ ಅಣ್ಣ ಇಂಜೂರ್ಡ್ ಆಗಿ ಪ್ಯಾರಲೈಸ್ ಆಗಿಬಿಡ್ತಾನೆ. ಎ ಟ್ರೈನ್ ರಿವೆಂಜ್ ತಗೊಂಡು ಬ್ಲೂ ಹಾಕನ್ನು ಬ್ರೂಟಲಿ ಕೊಲೆ ಮಾಡ್ತಾನೆ. ಆದರೆ ಸೂಪರ್ ಸ್ಪೀಡ್ ಉಪಯೋಗಿಸ್ತಾ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಆಮೇಲೆ ಅದೇ ಬ್ಲೂ ಹಾಕ್ನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ನಿಂದ ಎ ಟ್ರೈನ್ ಬದುಕಿ ಉಳ್ತಾನೆ. 7 ಒಳಗೆ ಕ್ವೀನ್ ಮೇವ್ ಸೀಕ್ರೆಟ್ಲಿ ಬಿಲಿ ಬುಚರ್ ಜೊತೆ ವರ್ಕ್ ಮಾಡ್ತಾ ಹೋಮ್ ಲ್ಯಾಂಡರನ್ನು ಪರ್ಮನೆಂಟ್ಲಿ ಕೊಲೆ ಮಾಡೋ ದಾರಿ ಹುಡ್ಕೊಳ್ತಿದ್ದಾಳೆ. ಇಬ್ಬರು ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಯೂಸ್ ಮಾಡ್ಕೊಳ್ತಾರೆ. ಮತ್ತು ಮೇವ್ ಬುಚರ್ಗೆ V24 ಅನ್ನೋ ನ್ಯೂ ವಾಟ್ ಡ್ರಗ್ನ ಹಲವು ಸ್ಯಾಂಪಲ್ಸ್ಗಳನ್ನ ಕೊಡ್ತಾಳೆ. ಇದನ್ನು ಟೆಂಪ್ ವಿ ಅಂತ ಕರೀತಾರೆ. ಇದು ಟೆಂಪರಲಿ ಸೂಪರ್ ಪವರ್ಸ್ನ ಕೊಡುತ್ತೆ. ಮೇವ್ ಬುಚ್ಚರ್ಗೆ 40 ವರ್ಷದ ಮುಂಚೆ ಅಮೆರಿಕಾದ ಫಸ್ಟ್ ಮತ್ತು ಮೋಸ್ಟ್ ಪಾಪ್ಯುಲರ್ ಸೂಪರ್ ಹೀರೋ ಸೋಲ್ಜರ್ ಬಾಯನ್ನು ಕೊಲೆ ಮಾಡೋಕ್ಕೆ ಉಪಯೋಗಿಸಿದಂಥ ಒಂದು ಮಿಸ್ಟೀರಿಯಸ್ ವೆಪನ್ ಬಗ್ಗೆ ಹೇಳ್ತಾಳೆ. ಮತ್ತೆ ಅದು ಹೋಮ್ ಲ್ಯಾಂಡರ್ನ ಕೊಳ್ಳೋ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾಳೆ. ಸೋಲ್ಜರ್ ಬಾಯ್ನ ಸಾವಿನ ಹಿಂದಿನ ರಹಸ್ಯ ಕಂಡ್ಕೊಳ್ಳೋಕೆ ಮತ್ತೆ ದ ಬಾಯ್ಸ್ ಜೊತೆ ರೀಜಾಯ್ನ್ ಆಗ್ತಾನೆ. ಯಾಕಂದರೆ ಸೋಲ್ಜರ್ ಬಾಯ್ನ ಬೇಜವಾಬ್ದಾರಿ ತಂದ ಹೀರೋಗಿರಿ ಒಂದಿನ ನ ತಾತನ ಸಾವಿಗೆ ಕಾರಣ ಆಗಿತ್ತು. ದ ಬಾಯ್ಸ್ನ ಮಿಷನ್ ಅವ್ರನ್ನ ಸೋಲ್ಜರ್ ಬಾಯ್ನ ಫಾರ್ಮರ್ ಸೂಪರ್ ಹೀರೋ ಟೀಮ್ ಪೇ ಬ್ಯಾಕ್ ಕಡೆ ಕರ್ಕೊಂಡು ಹೋಗ್ತದೆ. ಆ ಟೀಮಲ್ಲಿ ಬ್ಲ್ಯಾಕ್ ನೋರ್ ಸೇರಿ ಹಲವು ಸೂಪ್ಸ್ ಇದ್ರು. ಈ ಟೀಮ್ CIA ಜೊತೆ ಮಿಷನ್ಸ್ ಮಾಡ್ತಿತ್ತು. ಆ CIAನ ಲೀಡ್ ಮಾಡ್ತಿದ್ದವಳು ಬೇರೆ ಯಾರೂ ಅಲ್ಲ, ಗ್ರೇಸ್ ಮ್ಯಾಲರಿ ಅಂತ ಗೊತ್ತಾಗ್ತದೆ. ಮ್ಯಾಲರಿ ಪೇ ಬ್ಯಾಕ್ ಟೀಮನ್ನು ರಷ್ಯಾಗೆ ಒಂದು ಮಿಷನ್ಗೋಸ್ಕರ ಕರ್ಕೊಂಡು ಹೋಗಿದ್ಲು. ಆದರೆ ಆ ಮಿಷನ್ಲಿ ಟೀಮ್ ಸೋತು ಒಂದು ಮಿಸ್ಟೀರಿಯಸ್ ರಷ್ಯನ್ ಸೂಪರ್ ವೆಪನ್ನಿಂದ ಸೋಲ್ಜರ್ ಬಾಯ್ ಮಿಸ್ಸಿಂಗ್ ಆಗಿ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾಳೆ. ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬುಚರ್ ದ ಬಾಯ್ಸನ್ನು ರಷ್ಯಾಗೆ ಕರ್ಕೊಂಡು ಹೋಗ್ತಾನೆ. ಹ್ಯೂಯಿ ಮತ್ತು ಬುಚರ್ ಇಬ್ಬರೂ ಟೆಂಪರ್ವಿ ತಗೊಂಡು ಸೂಪರ್ ಪವರ್ಸ್ನ ಡೆವಲಪ್ ಮಾಡ್ಕೊಳ್ತಾರೆ. ಬುಚರ್ಗೆ ಸೂಪರ್ ಸ್ಟ್ರೆಂತ್, ಡ್ಯೂರಬಿಲಿಟಿ ಮತ್ತು ಲ್ಯಾಸರ್ ವಿಷನ್ ಬರ್ತದೆ. ಮತ್ತು ಹ್ಯೂಯಿಗೆ ಸ್ಟ್ರೆಂತ್, ಡ್ಯೂರಬಿಲಿಟಿ ಮತ್ತು ಟೆಲಿಪೋರ್ಟ್ ಮಾಡೋ ಪವರ್ ಬರ್ತದೆ. ಇಬ್ಬರು ರಷ್ಯನ್ ಬೇಸ್ ಒಳಗೆ ನುಗ್ಗಿ ಸೋಲ್ಜರ್ ಬಾಯ್ ಇನ್ನೂ ಜೀವಂತವಾಗಿದ್ದಾನೆ ಅನ್ನೋದನ್ನು ಕಂಡುಹಿಡ್ತಾರೆ. ಸುಮಾರು ವರ್ಷಗಳ ನಿದ್ದೆಯಿಂದ ಎಚ್ಚರಾಗಿ ಕನ್ಫ್ಯೂಸ್ಡ್ ಆದ ಸೋಲ್ಜರ್ ಬಾಯ್ ಒಂದು ಪವರ್ಫುಲ್ ರೇಡಿಯೋ ಆಕ್ಟಿವ್ ಎನರ್ಜಿನ ಬ್ಲಾಸ್ಟ್ ಮಾಡ್ತಾನೆ. ಅದು ಕಿಮಿಕೋಕ್ತಾಗಿ ಕ್ರಿಟಿಕಲಿ ಇಂಜರ್ಡ್ ಮಾಡಿ ಅವಳ ಪವರ್ಸ್ನ ತೆಗೆದ್ಬಿಡ್ತದೆ. ಸೋಲ್ಜರ್ ಬಾಯ್ ಅಲ್ಲಿಂದ ಎಸ್ಕೇಪ್ ಆದಮೇಲೆ ದ ಬಾಯ್ಸ್ಗೆ ಹೋಮ್ ಲ್ಯಾಂಡರನ್ನು ಡಿಫೀಟ್ ಮಾಡೋ ಆ ಸೂಪರ್ ವೆಪನ್ ಇವನೇ ಅಂತ ರಿಯಲೈಸ್ ಆಗ್ತದೆ. ಮಿಸ್ಸಿಂಗ್ ಆಗಿರೋ ಸೋಲ್ಜರ್ ಬಾಯನ್ನು ಹುಡುಕ್ತಿರೋ ದ ಬಾಯ್ಸ್ಗೆ ಅವನು ಯಾವಾಗಲೂ ಪೇ ಬ್ಯಾಕ್ ಟೀಮ್ಮೇಟ್ಸ್ ಜೊತೆ ಆ್ಯಂಟಿಗನಿಸ್ಟಿಕ್ ಮತ್ತು ಅಬ್ಯೂಸಿವ್ ಆಗಿ ಬಿಹೇವ್ ಮಾಡ್ತಿದ್ದ ಅನ್ನೋ ನಿಜ ಗೊತ್ತಾಗುತ್ತೆ. ಹಾಗಾಗಿ ಸ್ಟ್ಯಾನ್ ಎಡ್ಗರ್ ಪರವಾಗಿ ಅವರೇ ಅವನನ್ನು ರಷ್ಯನ್ಸ್ಗೆ ಮಾರ್ಬಿಟ್ಟಿದ್ರು. ಆ ಮೋಸ ಗೊತ್ತಾದ ಮೇಲೆ ಸೋಲ್ಜರ್ ಬಾಯ್ ಬ್ಲ್ಯಾಕ್ ನೋರನ್ನು ಕ್ರೂರವಾಗಿ ಹೊಡೆದು ಡಿಸ್ಫಿಗರ್ ಮಾಡಿ ಬ್ರೈನ್ ಡ್ಯಾಮೇಜ್ ಮಾಡಿದ್ದ. ರಷ್ಯನ್ ಕ್ಯಾಪ್ಟಿವಿಟಿಲಿ ವರ್ಷಗಟ್ಟಲೆ ಎಕ್ಸ್ಪೆರಿಮೆಂಟ್ಸ್ ನಡೆಸಿ ಅವನನ್ನು ರೇಡಿಯೋ ಆಕ್ಟಿವ್ಲಿ ಅನ್ಸ್ಟೇಬಲ್ ಮಾಡಿಬಿಟ್ಟಿದ್ರು. ಸೋಲ್ಜರ್ ಬಾಯ್ ಎಷ್ಟು ಡೇಂಜರ್ ಮತ್ತು ಸೇಡು ತೀರ್ಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಿದ್ರು. ಬುಚ್ಚರ್ ಮತ್ತು ಹ್ಯೂಯಿ ಸೋಲ್ಜರ್ ಬಾಯ್ ತನ್ನ ಎಂಟೈರ್ ಪೇ ಬ್ಯಾಕ್ ಟೀಮನ್ನು ನಾಶ ಮಾಡೋಕ್ಕೆ ಹೆಲ್ಪ್ ಮಾಡಿ ಬದಲಿಗೆ ಹೋಮ್ ಲ್ಯಾಂಡರನ್ನು ಕೊಲೆ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು ಅಂತ ಅವನ ಜೊತೆ ಡೀಲ್ ಮಾಡ್ಕೊಳ್ತಾರೆ.
ಸ್ಟಾರ್ಲೈಟ್ಗೆ ಹ್ಯೂಯಿ ಟೆಂಪ್ವೀನ ಕೇರ್ಲೆಸ್ ಆಗಿ ತಗೊಂಡು ಡೇಂಜರಸ್ ಕಿಲ್ಲರ್ ಜೊತೆ ಕೈ ಜೋಡಿಸಿದ್ದಾನೆ ಅಂತ ಬೇಜಾರಾಗಿ ಸೂಪ್ ಕೆಲಸ ಬಿಟ್ಟು ಆ್ಯನಿಯಾಗಿ ಬದುಕೋಕೆ ಶುರು ಮಾಡ್ತಾಳೆ ಮತ್ತೆ. ವಾಟ್ ಹೋಮ್ಲ್ಯಾಂಡರ್ ಮತ್ತು ಸೋಲ್ಜರ್ ಬಾಯ್ನ ಕರಪ್ಷನನ್ನು ಪಬ್ಲಿಕ್ಲಿ ಕಂಡೆಮ್ ಮಾಡ್ತಾಳೆ. ಜೊತೆಗೆ ಅವಳು ಸೀಕ್ರೆಟ್ಲಿ ಹೋಮ್ಲ್ಯಾಂಡರ್ನ ನಿಜವಾದ ಬಿಹೇವಿಯರ್ ಮತ್ತೆ ಅವ್ನು ಮಾಡಿರೋ ಎಲ್ಲ ಕೆಟ್ಟ ಕೆಲಸಗಳನ್ನ ಹೇಳೋವಾಗ ರೆಕಾರ್ಡ್ ಮಾಡಿ ಬ್ರಾಡ್ಕಾಸ್ಟ್ ಕೂಡ ಮಾಡ್ತಾಳೆ. ವಾಟ್ ಬಿಡೋ ಮೊದಲು ಆ್ಯನಿ ಕಾಂಪೌಂಡ್ ವೀನ ಕದ್ದು ಕಿಮಿಕೋಗೆ ಕೊಡ್ತಾಳೆ. ಅದರಿಂದ ಅವಳ ಪವರ್ಸ್ ರಿಸ್ಟೋರ್ ಆಗಿ ಇಂಜುರೀಸ್ ಹೀಲ್ ಆಗ್ತವೆ. ಆಮೇಲೆ ಆ್ಯನಿಗೆ ಟೆಂಪ್ ವೀನ ತುಂಬ ಸರಿ ತಗೊಂಡ್ರೆ ಸಾಯ್ತಾರೆ ಅನ್ನೋ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆದರೆ ಬುಚ್ಚರ್ ಆ ವಾರ್ನಿಂಗ್ನ ಇಗ್ನೋರ್ ಮಾಡಿ ಹೋಮ್ಲ್ಯಾಂಡರನ್ನ ಕೊಲೆ ಮಾಡೋ ಮಿಷನ್ಗಾಗಿ ಟೆಂಪ್ ವೀನ ಕಂಟಿನ್ಯೂ ಮಾಡ್ತಾನೆ. ಮತ್ತೆ ಹ್ಯೂಯನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅವನು ಡ್ರಗ್ ತಗೊಳ್ಳೋದನ್ನ ಸ್ಟಾಪ್ ಮಾಡಿಸ್ತಾನೆ. ಆಮೇಲೆ ಸೋಲ್ಜರ್ ಬಾಯ್ ತನ್ನ ದ್ರೋಹಕ್ಕೆ ಕಾರಣವಾದ ಭ್ರಷ್ಟಾಚಾರವನ್ನು ಕಂಡ್ಕೊಳ್ತಾ ಹೋಗ್ತಾನೆ. ಆಗ ಹೋಮ್ಲ್ಯಾಂಡರ್ ಅವನ ಸ್ವಂತ ಬಯೋಲಾಜಿಕಲ್ ಮಗ ಅನ್ನೋ ಒಂದು ಮೈಂಡ್ ಬ್ಲೋಯಿಂಗ್ ನಿಜ ಗೊತ್ತಾಗ್ತದೆ. ವಾಟ್ ಅವನ ಜೆನೆಟಿಕ್ಸ್ ಮೇಲೆ ರಿಸರ್ಚ್ ಮಾಡಿ ಹುಟ್ಟಿಸಿರ್ತಾರೆ. ಆಮೇಲೆ ಹೋಮ್ಲ್ಯಾಂಡರ್ಗೆ ಈ ನಿಜ ಗೊತ್ತಾಗಿ ಬ್ಲ್ಯಾಕ್ ನೋವಾರ್ ಇಷ್ಟು ದಿನ ಈ ಸೀಕ್ರೆಟ್ನ ತಿಳ್ಕೊಂಡಿದ್ರು ಹೇಳಿಲ್ಲ ಅಂತದ ಗೊತ್ತಾದ್ಮೇಲೆ ಕೋಪದಿಂದ ತನ್ನ 7 ಟೀಮ್ಮೇಟನ್ನು ಕೊಂದುಬಿಡ್ತಾನೆ. ಕೊನೆಗೆ ದ ಬಾಯ್ಸ್, ಆ್ಯನಿ ಮತ್ತು ಮೇವ್ ಎಲ್ಲರೂ ಒಟ್ಟಿಗೆ ಸೇರಿ ಹೋಮ್ಲ್ಯಾಂಡರನ್ನ ಒನ್ಸ್ ಆ್ಯಂಡ್ ಫಾರ್ ಆಲ್ ಡಿಫೀಟ್ ಮಾಡೋಕ್ಕೆ ಹೊರಡ್ತಾರೆ. ಸೋಲ್ಜರ್ ಬಾಯ್ ಹೋಮ್ಲ್ಯಾಂಡರ್ನ ಕನ್ಫ್ರಂಟ್ ಮಾಡ್ತಾ ನೀನು ವೀಕ್, ನನ್ನ ಫ್ಯಾಮಿಲಿ ಪರಂಪರೆಗೆ ಅರ್ಹನಲ್ಲ ಅಂತ ಹೇಳ್ತಾನೆ. ಆದರೆ ಹೋಮ್ಲ್ಯಾಂಡರ್ ತನ್ನ ಬಯೋಲಾಜಿಕಲ್ ಸನ್ ರಾಯಾನನ್ನು ಹುಡುಕಿ ರಾಜಿ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಗ್ತದೆ. ಸೋಲ್ಜರ್ ಬಾಯ್ ಆ ಮಗುನ್ ಕೇರ್ ಮಾಡದೆ ಹೋಮ್ಲ್ಯಾಂಡರ್ನ ಅಟ್ಯಾಕ್ ಮಾಡ್ತಾ ರಾಯಾನನ್ನು ಡೇಂಜರ್ಲಿ ಹಾಕ್ತಾನೆ. ಬುಚ್ಚರ್ ರಾಯನನ್ನು ಉಳಿಸೋಕೆ ಮಧ್ಯಪ್ರವೇಶಿಸಿ ಹೋಮ್ಲ್ಯಾಂಡರ್ ಮೇಲಿನ ರಿವೆಂಜ್ಗಿಂತ ರಾಯನ್ನ ಸೇಫ್ಟಿ ಮೊದಲು ಅಂತ ಡಿಸೈಡ್ ಮಾಡ್ತಾನೆ. ಇದರಿಂದ ತನ್ನ ಶತ್ರುವನ್ನು ಅನಿವಾರ್ಯವಾಗಿ ಉಳಿಸಬೇಕಾಗ್ತದೆ. ಹೋಮ್ಲ್ಯಾಂಡರ್, ಬುಚ್ಚರ್ ಮತ್ತು ಸೋಲ್ಜರ್ ಬಾಯ್ ನಡುವೆ ಬ್ರೂಟಲ್ ಫೇಸ್ ಆಫ್ ನಡೀತಿರುವಾಗ ರಾಯಾನ್ ಹೋಮ್ಲ್ಯಾಂಡರ್ ಸೈಡ್ ತಗೊಳ್ತಾನೆ. ಯಾಕಂದರೆ ಹೋಮ್ಲ್ಯಾಂಡರ್ ಅವನಿಗೆ ಅನ್ಕಂಡೀಷನಲ್ ಲವ್ ಕೊಡ್ತಾನೆ. ಆದರೆ ಬುಚ್ಚರ್ ಯಾವಾಗಲೂ ಅವನನ್ನು ಬೆಕ್ಕ ಸಾವಿನ ನೆನಪಿನ ಥರ ನೋಡಿ ದೂರ ಮಾಡ್ತಿದ್ದ. ಆ ಬ್ರೂಟಲ್ ಫೈಟಲ್ಲಿ ಮೇವ್ ಬಂದು ಹೋಮ್ಲ್ಯಾಂಡರ್ ಜೊತೆ ಫೈಟ್ ಮಾಡ್ತಾರೆ. ಮತ್ತೆ ಒಂದು ಕಣ್ಣು ಕಳ್ಕೊಳ್ತಾಳೆ. ಹ್ಯೂಯ್ ಆ್ಯನಿಗೆ ಪವರ್ ಅಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ಆ್ಯನಿ ಸೋಲ್ಜರ್ ಬಾಯ್ ಮೇಲೆ ಪವರ್ಸ್ ಉಪಯೋಗಿಸ್ತಾ ಅವನು ಓವರ್ ಹೀಟ್ ಆಗ್ತಾ ರೇಡಿಯೋ ಆಕ್ಟಿವ್ ಎಕ್ಸ್ಪ್ಲೋಷನ್ನ ಹತ್ರ ಬರ್ತಾನೆ. ಅದು ಇನ್ನೇನು ಎಲ್ಲರನ್ನ ಸಾಯಿಸ್ಬಿಡುತ್ತೆ ಅನ್ನೋ ಅಷ್ಟರಲ್ಲಿ ಮೇವ್ ಸ್ಯಾಕ್ರಿಫೈಸ್ ಮಾಡಿಕೊಂಡು ಸೋಲ್ಜರ್ ಬಾಯನ್ನು ವಿಂಡೋಯಿಂದ ಟ್ಯಾಕಲ್ ಮಾಡಿ ಕೆಳಗೆ ಬೀಳ್ತಾರೆ. ಇಬ್ಬರೂ ಕೆಳಗೆ ಬಿದ್ದು ಸೋಲ್ಜರ್ ಬಾಯ್ ಎಕ್ಸ್ಪ್ಲೋಡ್ ಆಗ್ತಾನೆ. ಮತ್ತು ಆ ಇಬ್ಬರೂ ಸೂಪ್ಸ್ ಸತ್ತು ಹೋದ್ರು ಅಂತ ಅಂದ್ಕೊಳ್ತಾರೆ. ಆ ಗೊಂದಲದ ನಡುವೆ ಹೋಮ್ಲ್ಯಾಂಡರ್ ರಯಾನನ್ನು ಕರ್ಕೊಂಡು ಹೊರಟು ಹೋಗ್ತಾನೆ. ಆದರೆ ಪಬ್ಲಿಕ್ಗೆ ಗೊತ್ತಿಲ್ಲ ಒಂದು ನಿಜ ಏನಂದರೆ ಮೇವ್ ಇನ್ನೂ ಜೀವಂತ ಇದ್ದಾಳೆ. ಆದರೆ ಆ ಬ್ಲಾಸ್ಟ್ ಅವಳ ಪವರ್ಸ್ ತೆಗ್ಬಿಟ್ಟಿದೆ ಅಷ್ಟೇ. ಈಗ ಅವಳು ತನ್ನ ಗರ್ಲ್ ಫ್ರೆಂಡ್ ಜೊತೆ ನಾರ್ಮಲ್ ಜೀವನ ನಡೆಸೋಕೆ ಶುರು ಮಾಡ್ತಾಳೆ. ಈ ನಡುವೆ ವೀಕ್ ಆಗಿರೋ ಸೋಲ್ಜರ್ ಬಾಯನ್ನು ಗ್ರೇಸ್ ಮ್ಯಾಲರಿ ಕ್ಯಾಪ್ಚರ್ ಮಾಡಿ ಮತ್ತೆ ಇಂಪ್ರಿಸನ್ ಮಾಡ್ತಾಳೆ. ಸೀಸನ್ ಕ್ಲೋಸ್ ಆಗ್ತಿರುವಾಗ ಒಬ್ಬ ಪ್ರೊಟೆಸ್ಟರ್ ಹೋಮ್ಲ್ಯಾಂಡರ್ನು ಈವಿಲ್ ಆ್ಯಕ್ಷನ್ಸನ್ನು ಕಾಲ್ ಔಟ್ ಮಾಡ್ತಾ ಆಕ್ಸಿಡೆಂಟ್ಲಿ ರಯಾನ್ಗೆ ಸ್ಟ್ರೈಕ್ ಮಾಡ್ತಾನೆ. ಹೋಮ್ಲ್ಯಾಂಡರ್ ಆ ಕ್ಷಣ ಪಬ್ಲಿಕ್ಲಿ ಆ ವ್ಯಕ್ತಿಯನ್ನು ಮರ್ಡರ್ ಮಾಡ್ತಾನೆ. ಆದರೆ ಕ್ರೌಡ್ ಭಯಪಡೋ ಬದಲಿಗೆ ಚಿಯರ್ ಮಾಡ್ತಾರೆ. ಈಗ ಅವ್ರಿಗೆ ಇವನು ದೇವರಾಗ್ಬಿಟ್ಟಿದ್ದಾನೆ. ಮತ್ತೆ ಆ ಕ್ರೌಡ್ನಲ್ಲಿ ಹೋಮ್ಲ್ಯಾಂಡರನ್ನು ಅತ್ಯಂತ ಹೆಚ್ಚು ಪೂಜೆ ಮಾಡ್ತಿರೋ ವ್ಯಕ್ತಿ ಅವನ ಸ್ವಂತ ಮಗ ರಯಾನ್ ಆಗಿರ್ತಾನೆ. ಸೀಸನ್ 4ಲಿ ಹೋಮ್ಲ್ಯಾಂಡರ್ ಅಂತೂ ತಾನು ಯಾವಾಗಲೂ ಬಯಸಿದ ಪವರ್ ಎಲ್ಲ ಅಚೀವ್ ಮಾಡ್ತಾನೆ. ಆದರೆ ಸುತ್ತ ಇರೋ ಎಲ್ಲರೂ ಭಯ ಪಟ್ಕೊಂಡು ಅವ್ನು ಹೇಳ್ದಕ್ಕೆಲ್ಲ ಹೌದು ಅಂತಾರೆ ಅಷ್ಟೇ ಅನ್ನೋದು ಗೊತ್ತಾಗಿ ಸ್ವಲ್ಪ ತೃಪ್ತಿ ಇಲ್ಲದೆ ಇದ್ದಾನೆ. ಮಗ ರಯಾನನ್ನು ಟ್ರೈನ್ ಮಾಡೋವಾಗ ಅವನ ವಯಸ್ಸಾಗೋಕೆ ಶುರು ಆಗಿದೆ ಅನ್ನೋದು ಗೊತ್ತಾಗಿ ವರಿ ಮಾಡ್ಕೋತಾನೆ. 7ನ ಖಾಲಿ ಸ್ಥಾನಗಳನ್ನ ರೀಫಿಲ್ ಮಾಡೋಕ್ಕೆ ಹೋಮ್ಲ್ಯಾಂಡರ್ ಸಿಸ್ಟರ್ ಸೇಜನ್ನು ರೆಕ್ರೂಟ್ ಮಾಡ್ತಾನೆ. ಅವಳು ವಿಶ್ವದ ಅತ್ಯಂತ ಬುದ್ಧಿವಂತೆ ಮತ್ತು ಅವನಿಗೆ ನೇರವಾಗಿ ಸತ್ಯ ಹೇಳುವ ಏಕೈಕ ವ್ಯಕ್ತಿ. ಸೇಜನ್ನು ವಾಟ್ನ ನ್ಯೂ CEO ಮಾಡ್ತಾನೆ ಮತ್ತು ಆಶ್ಲಿಯನ್ನು ಡಿಮೋಟ್ ಮಾಡಿಬಿಡ್ತಾನೆ. ಇಬ್ಬರೂ ಸೇರಿ ಆಲ್ಟ್ರೈಟ್ ಸೂಪ್ ಮೀಡಿಯಾ ಪರ್ಸನಾಲಿಟಿ ಫೈರ್ ಕ್ರ್ಯಾಕರ್ ಅನ್ನು ರಿಕ್ರೂಟ್ ಮಾಡ್ತಾರೆ. ಚಿಕ್ಕವಲ್ಲಿರುವಾಗ ಸ್ಟಾರ್ಲೈಟ್ ಅವಳನ್ನು ಬುಲ್ಲಿ ಮಾಡಿದ್ಲು ಅಂತ ಅವಳಿಗೆ ಸ್ಟಾರ್ಲೈಟ್ ಮೇಲೆ ಪರ್ಸನಲ್ ವೆಂಡೆಟಾ ಇದೆ. ಜೊತೆಗೆ ಹೋಮ್ಲ್ಯಾಂಡರ್ನ ಕೈಯಿಂದ ಸತ್ತ ಬ್ಲ್ಯಾಕ್ ನೋವಾರ್ನ ಡೆತ್ ಕವರಪ್ ಮಾಡೋಕ್ಕೆ ವಾಟ್ ಒಬ್ಬ ಸೂಪ್ ಆ್ಯಕ್ಟರ್ನ ಸೀಕ್ರೆಟ್ಲಿ ರೀಪ್ಲೇಸ್ ಮಾಡೋಕ್ಕೆ ಹೈರ್ ಮಾಡ್ತದೆ. ಹೋಮ್ಲ್ಯಾಂಡರ್ ತನ್ನ ಪ್ರೊಟೆಸ್ಟರನ್ನು ಪಬ್ಲಿಕ್ಲಿ ಮರ್ಡರ್ ಮಾಡೋದಕ್ಕೆ ಟ್ರಯಲ್ ಫೇಸ್ ಮಾಡ್ತಾನೆ. ಸಿಸ್ಟರ್ ಸೇಜ್ ಪಬ್ಲಿಕ್ ಒಪಿನಿಯನ್ ಅವನ ಫೇವರಿಗೆ ಟರ್ನ್ ಮಾಡೋ ಪ್ಲಾನ್ ಹಾಕ್ತಾನೆ. ಆ ಪ್ಲಾನ್ ಪ್ರಕಾರ ಹೋಮ್ಲ್ಯಾಂಡರ್, A-Train, ಬ್ಲ್ಯಾಕ್ ನೋವಾರ್ ಮತ್ತು ದ ಡೀಪ್ ಅನ್ನು ಫೋರ್ಸ್ ಮಾಡಿ ಹೋಮ್ ಟೀಮರ್ಸ್ ಅನ್ನೋ ತನ್ನ ಓನ್ ಸಪೋರ್ಟರ್ಸ್ ಗುಂಪನ್ನು ಬ್ರೂಟಲಿ ಮರ್ಡರ್ ಮಾಡಿಸ್ತಾನೆ. ಅದರಲ್ಲಿ MMನ ಎಕ್ಸ್ ವೈಫ್ ಮಾನಿಕ್ನ ಎಕ್ಸ್ ಬಾಯ್ ಫ್ರೆಂಡ್ ಟಾಡ್ ಕೂಡ ಇದ್ದಾನೆ. ಹೋಮ್ಲ್ಯಾಂಡರ್ ಅಫಿಷಿಯಲಿ ನಾಟ್ ಗಿಲ್ಟಿ ಅಂತ ಡಿಕ್ಲೇರ್ ಆದಮೇಲೆ ಆ್ಯನಿಯ ನಿಜವಾದ ಹೀರೋಯಿಸಮ್ನಿಂದ ಇನ್ಸ್ಪೈರ್ಡ್ ಆದ ಸ್ಟಾರ್ ಲೈಟರ್ಸ್ ಅನ್ನೋ ಪ್ರೊಟೆಸ್ಟರ್ಸ್ ದಂಗೆ ಹೇಳ್ತಾರೆ. ಸೇಜ್ ಸ್ಟಾರ್ ಲೈಟರ್ಸ್ ಒಳಗೆ ನುಗ್ಗಿ ಹೋಮ್ ಟೀಮರ್ಸ್ ಜೊತೆ ಜಗಳ ಶುರು ಮಾಡಿಸ್ತಾಳೆ. ಆ ಕೇಯಾಸ್ನಲ್ಲಿ A-Train,
ಟಾಡ್ ಮತ್ತು ಇನ್ನೊಬ್ಬರ ಬಾಡೀಸ್ನ ಪ್ಲಾಂಟ್ ಮಾಡ್ತಾನೆ. ಸ್ಟಾರ್ ಲೈಟರ್ಸನ್ನು ವೈಲೆಂಟ್ ಕಿಲ್ಲರ್ಸ್ ಥರ ಫ್ರೇಮ್ ಮಾಡಿಬಿಡ್ತಾರೆ. ಪಬ್ಲಿಕ್ ಮತ್ತೆ ಹೋಮ್ಲ್ಯಾಂಡರ್ ಸೈಟ್ ತಗೊಳ್ತದೆ. ಇದೆಲ್ಲ ಆದಮೇಲೆ ಟ್ರೈನ್ಗೆ ಹೋಮ್ಲ್ಯಾಂಡರ್ನ ಆದೇಶದಡಿ ಮಾಡಿದ ಕ್ರೂರ ಕೃತ್ಯಗಳ ಬಗ್ಗೆ ಗಿಲ್ಟ್ ಕಾಡ್ತದೆ. ತನ್ನ ಪಾಪಗಳಿಗೆ ಪರಿಹಾರವಾಗಿ ಆನಿಗೆ ಹೋಮ್ ಟೀಮರ್ಸ್ನ ಸಾವಿನ ನಿಜವಾದ ಕಾರಣದ ಪ್ರೂಫ್ ಕೊಡ್ತಾನೆ. ಆಮೇಲೆ ಆಶ್ಲಿ ಹತ್ರ ತನ್ನ ಎಲ್ಲ ನೋವನ್ನ ಹೇಳ್ಕೊಡ್ತಾನೆ. ಸೇಜ್ಗೆ ಎವಿಡೆನ್ಸ್ ಲೀಕ್ ಆಗಿದೆ ಅಂತ ಗೊತ್ತಾದ್ಮೇಲೆ ವಾಟ್ನ ಕ್ರೈಮ್ ಡಿವಿಷನ್ ಇನ್ಚಾರ್ಜ್ ಆಗಿದ್ದ ದ ಡೀಪ್ ಅನ್ನ ಡಿಮೋಟ್ ಮಾಡ್ತಾರೆ. ಡಿಮೋಟೆಡ್ ಡೀಪ್ ತನ್ನ ಆಕ್ಟೋಪಸ್ ಲವರ್ ಆಂಬ್ರೋಸಿಯಸ್ ಜೊತೆ ದುಃಖ ಹಂಚ್ಕೊಳ್ತಾನೆ. ಟ್ರೈನ್ನ ಲೀಕರ್ ರೋಲ್ ಕವರ್ ಅಪ್ ಮಾಡೋಕ್ಕೆ ಆಶ್ಲಿ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ವಾಟ್ ನ್ಯೂಸ್ ಆಂಕರ್ ಕ್ಯಾಮರನ್ ಕೋಲ್ಮನ್ ಅನ್ನ ಫ್ರೇಮ್ ಮಾಡ್ತಾಳೆ. ಆಮೇಲೆ 7 ಅವನನ್ನ ಸಾಯಿಸ್ಬಿಡ್ತಾರೆ. ರಾಬರ್ಟ್ ಸಿಂಗರ್ US ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದಮೇಲೆ ಹೋಮ್ಲ್ಯಾಂಡರ್ ಅವನನ್ನು ಅಸಾಸಿನೇಟ್ ಮಾಡಿ ಸೀಕ್ರೆಟ್ ಸೂಪ್ ವೈಸ್ ಪ್ರೆಸಿಡೆಂಟ್ ವಿಕ್ಟೋರಿಯಾ ನ್ಯೂಮನ್ ಅನ್ನ ಕಮಾಂಡರ್ ಇನ್ ಚೀಫ್ ಮಾಡೋ ಪ್ಲಾನ್ ಹಾಕ್ತಾನೆ. ಈ ಪ್ಲಾನ್ ತಡೆಯೋಕೆ ದ ಬಾಯ್ಸ್ ವಿಕ್ಟೋರಿಯಾನ ಅಸಾಸಿನೇಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದರೆ ವಿಕ್ಟೋರಿಯಾಳ ಮಗಳು ಝೋಯಿ ಅವ್ರನ್ನ ತಡ್ತಾಳೆ. ಮತ್ತೆ ವಿಕ್ಟೋರಿಯಾ ಪವರ್ಸ್ ಬರೀ ತಲೆಗಳನ್ನ ಎಕ್ಸ್ಪ್ಲೋಡ್ ಮಾಡೋದಷ್ಟೇ ಅಲ್ಲ, ಅವಳು ಸಾವನ್ನು ಕೂಡ ಗೆದ್ದು ಬರ್ತಾಳೆ ಅನ್ನೋದು ಗೊತ್ತಾಗ್ತದೆ. ಈ ಎಲ್ಲ ಕಾನ್ಫ್ಲಿಕ್ಟ್ಸ್ ನಡುವೆ ದ ಬಾಯ್ಸ್ಗೆ ಬಿಲಿ ಬುಚ್ಚರ್ ಟೆಂಪ್ ವಿ ಜಾಸ್ತಿ ಯೂಸ್ ಮಾಡಿದ್ರಿಂದ ಅವನು ಇನ್ನು ಕೆಲವು ತಿಂಗಳಷ್ಟೇ ಬದುಕಿರ್ತಾನೆ ಅನ್ನೋ ಸತ್ಯ ಗೊತ್ತಾಗ್ತದೆ. ಬುಚ್ಚರ್ ತನ್ನ ಲೇಟ್ ವೈಫ್ ಬೆಕ್ಕಾ ವಿಷನ್ಸ್ನ ನೋಡ್ತಾ ಇದ್ದಾನೆ. ಅವಳು ಅವನನ್ನು ಮೋರ್ ಹೀರೋಯಿಕಲಿ ಆಕ್ಟ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾಳೆ. ಆದರೆ ದ ಬಾಯ್ಸ್ ಅವನ ಮೇಲೆ ನಂಬಿಕೆ ಕಳ್ಕೊಂಡು MM ಅನ್ನ ಹೊಸ ಲೀಡರ್ ಆಗಿ ಮಾಡಿಬಿಟ್ಟಿದ್ದಾರೆ. ಹ್ಯೂಯಿಗೆ ತನ್ನ ತಂದೆ ಹ್ಯೂ ಸೀನಿಯರ್ ಸ್ಟ್ರೋಕ್ ಆಗಿ ಕೋಮಾಲಿ ಬಿದ್ದಿದ್ದಾನೆ ಅಂತ ಗೊತ್ತಾಗ್ತದೆ. ಅವರಿಂದ ದೂರವಾಗಿದ್ದ ತಾಯಿ ಡ್ಯಾಫ್ನಿ ವಾಪಸ್ ಬಂದು ಹ್ಯೂ ಅನ್ನ ಕೇರ್ ಮಾಡ್ತಾಳೆ. ಇದರಿಂದ ತಾಯಿ ಮಗನ ನಡುವೆ ಪುನಃ ಹೊಂದಾಣಿಕೆ ಶುರುವಾಗ್ತದೆ. ಅಪ್ಪ ಸಾಯ್ತಾನೆ ಅಂತ ಗೊತ್ತಾಗಿ ಡೆಸ್ಪರೇಟ್ ಆದ ಹ್ಯೂಯಿ ಟ್ರೈನ್ ಹತ್ರ ಕಾಂಪೌಂಡ್ ವಿ ತರೋಕೆ ಹೆಲ್ಪ್ ಕೇಳ್ತಾನೆ. ಹೋಮ್ಲ್ಯಾಂಡರ್ನ ಅಪಾರ್ಟ್ಮೆಂಟಲ್ಲಿ ಸಂಗ್ರಹಿಸಲ್ಪಟ್ಟಿದ್ದ ಡೋಸ್ಗಳನ್ನು ಬಳಸಿಕೊಂಡು ಹ್ಯೂಯಿಯ ತಂದೆ ಬದುಕುಳಿತಾನೆ ಮತ್ತು ವಸ್ತುಗಳ ಮೂಲಕ ಹಾದು ಹೋಗುವ ಶಕ್ತಿನ ಪಡೀತಾನೆ. ಆದರೆ ಅವನು ಕನ್ಫ್ಯೂಸ್ಡ್ ಮತ್ತು ಇರಾಟಿಕ್ ಆಗಿ ಆಕ್ಸಿಡೆಂಟ್ಲಿ ಹಲವು ಇನ್ನಸೆಂಟ್ ಜನರನ್ನು ಸಾಯಿಸ್ಬಿಡ್ತಾನೆ. ಕೊನೆಗೆ ಹ್ಯೂಯಿಗೆ ಇನ್ನಷ್ಟು ರಕ್ತಪಾತನ ತಡೆಯೋಕೆ ತನ್ನ ಸ್ವಂತ ಅಪ್ಪನನ್ನು ಕೊಲ್ಲೋದೇ ಬೆಸ್ಟ್ ಆಪ್ಷನ್ ಅಂತ ರಿಯಲೈಸೇಷನ್ ಆಗಿ ಅವನ್ನ ಸಾಯಿಸ್ತಾನೆ. ಫ್ರೆಂಚಿ ಮತ್ತು ಕಿಮಿಕೋ ಒಬ್ರನ್ನೊಬ್ರು ಡೀಪ್ಲಿ ಲವ್ ಮಾಡ್ತಿದ್ರು. ಇಬ್ರು ಇಂಡಿವಿಜುವಲಿ ಬ್ರೋಕನ್ ಆಗಿದ್ದಾರೆ ಅಂತ ರಿಯಲೈಸ್ ಮಾಡ್ಕೊಳ್ತಾರೆ. ಕಿಮಿಕೋ ಫ್ರೆಂಚಿಯನ್ನ ಕಾಲಿನ್ ಅನ್ನೋ ಹುಡುಗನ ಜೊತೆ ರೊಮ್ಯಾನ್ಸ್ ಪರ್ಸ್ಯೂ ಮಾಡೋಕ್ಕೆ ಎನ್ಕರೇಜ್ ಮಾಡ್ತಾಳೆ. ಆದರೆ ಕಾಲಿನ್ಗೆ ಫ್ರೆಂಚಿ ವರ್ಷಗಳ ಹಿಂದೆ ರಷ್ಯನ್ ಮಾಫಿಯಾಗಾಗಿ ವರ್ಕ್ ಮಾಡ್ತಾ ಅವನ ಎಂಟೈರ್ ಫ್ಯಾಮಿಲಿಯನ್ನ ಕೊಲೆ ಮಾಡಿದ್ದ ಅಂತ ಗೊತ್ತಾದಾಗ ಆ ಬಡಿಂಗ್ ರಿಲೇಷನ್ಶಿಪ್ ವೈಲೆಂಟ್ ಆಗಿ ಎಂಡ್ ಆಗ್ತದೆ. ಶೇಮ್ ಮತ್ತು ಗಿಲ್ಟ್ನಿಂದ ಫ್ರೆಂಚಿ ತಾನೇ ಪೊಲೀಸ್ ಹತ್ರ ಸರೆಂಡರ್ ಮಾಡ್ಕೊಳ್ತಾನೆ. ಮತ್ತೆ ಕಿಮಿಕೋ ಅವನ ನೋಡಕ್ಕೆ ಬಂದಾಗ ರೆಫ್ಯೂಸ್ ಮಾಡ್ತಾನೆ. ಹೋಮ್ಲ್ಯಾಂಡರ್ ರಾಯಾನನ್ನ ಟ್ರೈನ್ ಮಾಡ್ತಾ ಬುಚ್ಚರ್ ಜೊತೆ ಕಾಂಟ್ಯಾಕ್ಟ್ ಮಾಡೋದನ್ನ ಫಾರ್ಬಿಡ್ ಮಾಡ್ತಾನೆ. ರಾಯಾನ್ಗೆ ಬುಚ್ಚರ್ನ ಟರ್ಮಿನಲ್ ಕಂಡೀಷನ್ ಗೊತ್ತಾಗಿ ಬೇಜಾರಾಗ್ತಾನೆ. ಆಮೇಲೆ ಹೋಮ್ಲ್ಯಾಂಡರ್ ಒಂದು ಪಬ್ಲಿಕ್ ಆಕ್ಟ್ ಆಫ್ ಹೀರೋಯಿಕ್ಸ್ ಸ್ಟೇಜ್ ಮಾಡ್ತಿರೋವಾಗ ರಾಯಾನ್ ಆಕ್ಸಿಡೆಂಟ್ಲಿ ತನ್ನ ಸ್ಟಂಟ್ ಕೋಚನ್ನು ಸಾಯಿಸ್ಬಿಡ್ತಾನೆ. ಆ ಟ್ರಾಮ್ಯಾಟಿಕ್ ಘಟನೆ ಅವನನ್ನು ಡೀಪ್ಲಿ ಅಫೆಕ್ಟ್ ಮಾಡ್ತದೆ. ಬುಚ್ಚರ್ ಸೀಕ್ರೆಟ್ಲಿ ರಾಯಾನ್ ಜೊತೆ ಮೀಟ್ ಮಾಡಿ ಆ ಆಕ್ಸಿಡೆಂಟಲ್ ಕಿಲ್ಲಿಂಗ್ ಬಗ್ಗೆ ಕಾನ್ಸೋಲ್ ಮಾಡ್ತಾನೆ. ಅಹಂಕಾರದಿಂದ ವರ್ತಿಸೋ ಹೋಮ್ಲ್ಯಾಂಡರ್ ಥರ ಅಲ್ಲ, ಬದಲಿಗೆ ಜನರಿಗೋಸ್ಕರ ನಿಜವಾದ ಹೀರೋ ಆಗುವಂತ ಎನ್ಕರೇಜ್ ಮಾಡ್ತಾನೆ. ಆ ಸೀಕ್ರೆಟ್ ಮೀಟಿಂಗ್ ಹೋಮ್ಲ್ಯಾಂಡರ್ ಗೊತ್ತಾಗಿ ಕೋಪದಿಂದ ರಾಯಾನನ್ನು ಎದುರಿಸ್ತಾನೆ. ಆದರೆ ರಾಯಾನ್ ಭಯ ಪಟ್ಕೊಂಡು ಓಡ್ ಹೋಗ್ತಾನೆ. ಇದು ಹೋಮ್ಲ್ಯಾಂಡರ್ನ ಇಮೋಷನಲಿ ಮತ್ತೆ ಕಂಪ್ಲೀಟ್ ಮೆಂಟಲ್ ಬ್ರೇಕ್ ಡೌನ್ಗೆ ಕರ್ಕೊಂಡು ಹೋಗ್ತದೆ. ಹೋಮ್ಲ್ಯಾಂಡರ್ ತನ್ನ ಮಗನ ಜೊತೆ ರಿಲೇಷನ್ಶಿಪ್ ಸರಿ ಮಾಡೋಕೆ ಟ್ರೈ ಮಾಡ್ತಾ 7ಗೆ ನಾವಿನ್ನೂ ಸೆಲೆಬ್ರಿಟಿ ಸೂಪರ್ ಹೀರೋಸ್ ಅಲ್ಲ, ನಾವು ರಾತ್ಫುಲ್ ಗಾಡ್ಸ್ ಆಗ್ತೀವಿ ಅಂತ ಡಿಕ್ಲೇರ್ ಮಾಡ್ತಾನೆ. ಇತ್ತ ಬುಚ್ಚರ್ನ ಓಲ್ಡ್ ಫ್ರೆಂಡ್ ಜೋ ಕೆಸ್ಲರ್ ರಾಯಾನ್ ಎಕ್ಸ್ಟ್ರೀಮ್ಲಿ ಡೇಂಜರ್ಸ್ ಥರ ಕಾಣ್ತಾನೆ. ಅದಕ್ಕೆ ಅವ್ನು ಒಳ್ಳೆ ದಾರಿಗೆ ತರೋಕೆ ಆಗಿಲ್ಲ ಅಂದರೆ ಹೋಮ್ಲ್ಯಾಂಡರ್ ಜೊತೆ ಅವನನ್ನು ಕೂಡ ಕೊಲ್ಲಬೇಕು ಅಂತ ವಾರ್ನ್ ಮಾಡ್ತಾನೆ. ಆ್ಯನಿ ತನ್ನ ಲೈಫಲ್ಲಿ ತನ್ನನ್ನು ತಾನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಆದರೆ ಜಗತ್ತು ಅವಳನ್ನ ಸ್ಟಾರ್ಲೈಟ್ ಥರ ಮಾತ್ರ ನೋಡ್ತದೆ. ಟ್ರೈನ್ನ 7 ಬಿಟ್ರೇಯಲ್ನಿಂದ ಇನ್ಸ್ಪೈರ್ಡ್ ಆಗಿ ಆ್ಯನಿ ಹೋಮ್ಲ್ಯಾಂಡರ್ ವಿರುದ್ಧ ಹೋರಾಟ ಮಾಡ್ತಿರೋ ಜನರ ಪೊಲಿಟಿಕಲ್ ಸಿಂಬಲ್ ಆಗಿ ಎಂಬ್ರೇಸ್ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾಳೆ. ಫೈರ್ ಕ್ರ್ಯಾಕರ್ ತನ್ನ ಆಡಿಯನ್ಸನ್ನು ಸ್ಟಾರ್ಲೈಟರ್ಸ್ ಮೇಲೆ ಇನ್ನೂ ಹೇಟ್ ಮಾಡೋಕ್ಕೆ ಪ್ರೇರೇಪಿಸೋ ಥರ ಮಾಡ್ತಾಳೆ. ಜೊತೆಗೆ ಲೈವ್ ಟೆಲಿವಿಷನಲ್ಲಿ ಆ್ಯನಿ ಪರ್ಸನಲ್ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಮಾಡ್ತಾಳೆ. ಅವಳಿಗೆ ಅಬಾರ್ಷನ್ ಆಗಿತ್ತು ಅಂತ ಕೂಡ ಹೇಳ್ತಾಳೆ. ಆ್ಯನಿಗೆ ಫುಲ್ ಪಿತ್ತ ನೆತ್ತಿಗೇರಿ ಪಬ್ಲಿಕ್ಲಿ ಫೈರ್ ಕ್ರ್ಯಾಕರನ್ನು ಹೊಡೆದು ಬಿಡ್ತಾಳೆ. ಇದು ಸೇಜ್ನ ಟ್ರ್ಯಾಪ್ಗೆ ಬಿದ್ದ ಹಾಗಾಯಿತು. ಇದರಿಂದ ಆ್ಯನಿಯನ್ನ ವಿಲೆನ್ ಥರ ಪೇಂಟ್ ಮಾಡಿಬಿಡ್ತಾರೆ. ಫೈರ್ ಕ್ರ್ಯಾಕರ್ ಹೋಮ್ಲ್ಯಾಂಡರ್ನ ಫೇವರ್ ಗಳಿಸೋಕ್ಕೆ ಮತ್ತೆ ಸೇಜನ್ನು ಔಟ್ಪ್ಲೇ ಮಾಡೋಕ್ಕೆ ಡ್ರಗ್ಸ್ ತಗೊಂಡು ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಮಾಡಿ ಅವನಿಗೆ ಸಪ್ಲೈ ಮಾಡ್ತಾಳೆ. ಹೋಮ್ಲ್ಯಾಂಡರ್ನ ಈಗೋಯಿಂದ ಬೇಸತ್ತು ಸೇಜ್ ದ ಡೀಪನ್ನು ಸೆಡ್ಯೂಸ್ ಮಾಡಿ ತನ್ನ ಬ್ರೈನ್ಗೆ ಡ್ಯಾಮೇಜ್ ಮಾಡೋಕ್ಕೆ ಹೇಳ್ತಾಳೆ. ಆ ಪ್ರಾಸೆಸ್ ಟೆಂಪ್ರರಿಲಿ ಅವಳ ಇಂಟೆಲಿಜೆನ್ಸ್ ಕಡಿಮೆ ಮಾಡಿ ಸ್ಟ್ರೆಸ್ ಫ್ರೀ ಆಗಿ ಫೀಲ್ ಮಾಡಿಸಿದೆ. ಆಂಬ್ರೋಸಿಯಸ್ಗೆ ಈ ಅಫೇರ್ ಗೊತ್ತಾಗಿ ದ ಡೀಪನ್ನು ಕನ್ಫ್ರಂಟ್ ಮಾಡ್ತಾಳೆ. ಆದರೆ ದ ಡೀಪ್ಗೆ ಕೋಪ ಬಂದು ಅವಳು ಟ್ಯಾಂಕ್ನ ಹೊಡೆದಾಕ್ಬಿತಾನೆ. ಅದರಿಂದ ಆಕ್ಸಿಡೆಂಟ್ಲಿ ಅವಳು ಸತ್ತೋಗ್ತಾಳೆ. ಬುಚ್ಚರ್ ಕೊನೆಗೂ ದ ಬಾಯ್ಸ್ಗೆ ವಿಕ್ಟೋರಿಯಾ ರಿಟ್ರೀವ್ ಮಾಡಿದ ಸೂಪ್ ಕಿಲ್ಲಿಂಗ್ ವೈರಸ್ ಬಗ್ಗೆ ಹೇಳ್ತಾನೆ. ಅದನ್ನು ವಾಪಸ್ ತಗೊಂಡು ಹೋಮ್ಲ್ಯಾಂಡರ್ ವಿರುದ್ಧ ಯೂಸ್ ಮಾಡೋ ಪ್ಲಾನ್ ಮಾಡ್ತಾರೆ.
ವಿಕ್ಟೋರಿಯಾಳ ದತ್ತು ತಂದೆ ಸ್ಟ್ಯಾನ್ ಎಡ್ಗರನ್ನ ಪ್ರಿಸನ್ನಿಂದ ರಿಲೀಸ್ ಮಾಡಿಸಿ ಈ ಮಿಷನ್ಗೆ ಹೆಲ್ಪ್ ಮಾಡೋಕ್ಕೆ ಕೇಳ್ತಾರೆ. ಅವನು ದ ಬಾಯ್ಸನ್ನು ಫ್ಯಾಮಿಲಿ ಫಾರ್ಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ವಿಕ್ಟೋರಿಯಾಳ ಲವರ್ ಮತ್ತು ಝೋಯಿನ್ ಫಾದರ್ ಸಮೀರ್ ವೈರಸ್ ರೆಪ್ಲಿಕೇಟ್ ಮಾಡ್ತಿರ್ತಾನೆ. ಆದರೆ ಫಾನ್ ತಲುಪಿದಾಗ ಕಾಂಪೌಂಡ್ ವಿ ಆಕ್ಸಿಡೆಂಟ್ಲಿ ಇನ್ಫೆಕ್ಟೆಡ್ ಆದ ವೈಲೆಂಟ್ಲಿ ಸೂಪರ್ ಪವರ್ಡ್ ಆನಿಮಲ್ಸ್ ಎಲ್ಲ ಕಡೆ ಇದ್ವು. ಸಮೀರ್ ಆ ವೈರಸ್ನ ಒಂದೇ ಒಂದು ಡೋಸ್ ಮಾತ್ರ ಉಳಿದಿದೆ ಅಂತ ಹೇಳ್ತಾನೆ. ದ ಬಾಯ್ಸ್ ತಮ್ಮ ತಮ್ಮ ಜೀವನ ಉಳಿಸ್ಕೊಳ್ಳೋಕ್ಕೆ ಆ ಡೋಸನ್ನು ಆನಿಮಲ್ಸ್ ಮೇಲೆ ಉಪಯೋಗಿಸ್ಬೇಕಾಗ್ತದೆ. ಆ ಗೊಂದಲದಲ್ಲಿ ಸಮೀರ್ ಸಾಯ್ತಾನೆ. ಆದರೆ ಸೀಕ್ರೆಟ್ಲಿ ಕೆಸ್ಲರ್ನ ಎನ್ಕರೇಜ್ಮೆಂಟ್ನಿಂದ ಬುಚರ್ ಸಮೀರ್ನ ಡೆತ್ ಫೇಕ್ ಮಾಡಿ ಅವನನ್ನು ವೈರಸ್ ರೆಪ್ಲಿಕೇಟ್ ಮಾಡೋಕ್ಕೆ ಫೋರ್ಸ್ ಮಾಡ್ತಾನೆ. ಸಮೀರ್ ಬುಚರ್ಗೆ ಹೋಮ್ಲ್ಯಾಂಡರ್ನ ಕೊಲ್ಲುವಷ್ಟು ಸ್ಟ್ರಾಂಗ್ ವೈರಸ್ ರೆಡಿ ಮಾಡಿದ್ರೆ ಅದು ಇಡೀ ಪ್ಲಾನೆಟ್ನ ಎಲ್ಲ ಸೂಪ್ಸನ್ನು ಇನ್ಫೆಕ್ಟ್ ಮಾಡಿ ಕೊಲ್ತದೆ ಅಂತ ವಾರ್ನ್ ಮಾಡ್ತಾನೆ. ಕೆಸ್ಲರ್ ಅದನ್ನು ಪರ್ಸ್ಯೂ ಮಾಡೋಕ್ಕೆ ಎನ್ಕರೇಜ್ ಮಾಡ್ತಾ ಇರುವಾಗ ಬುಚ್ಚರ್ಗೆ ಕೆಸ್ಲರ್ ಭಾಳ ಹಿಂದೆ ಸತ್ತಿದ್ದಾನೆ ಮತ್ತು ಇವಾಗ ಅವ್ನು ನೋಡ್ತಿರೋದು ಕಾಂಪೌಂಡ್ ವಿ ಕಾರಣದಿಂದ ಮೂಡಿದ ಕಲ್ಪನೆ ಮಾತ್ರ ಅಂತ ಫೈನಲಿ ರಿಯಲೈಸ್ ಆಗ್ತದೆ. ಬೆಕ್ಕಾ ಏಂಜಲ್ ಆದರೆ ಕೆಸ್ಲರ್ ಡೆವಿಲ್ ಆಗಿರ್ತಾನೆ. ಬುಚ್ಚರ್ ಕೆಸ್ಲರನ್ನು ಇಗ್ನೋರ್ ಮಾಡಿ ದ ಬಾಯ್ಸ್ಗೆ ವೈರಸ್ ಬಗ್ಗೆ ಸತ್ಯ ಹೇಳ್ತಾನೆ ಮತ್ತು ನನಗೆ ಆ ವೈರಸ್ನ ಯೂಸ್ ಮಾಡೋ ಇಂಟೆನ್ಷನ್ ಇಲ್ಲ ಅಂತ ಇನ್ಸಿಸ್ಟ್ ಮಾಡ್ತಾನೆ. ದ ಬಾಯ್ಸ್ ಮತ್ತೆ ಅವನ ಮೇಲೆ ನಂಬಿಕೆ ಇಟ್ಟು ಲೀಡರ್ ಮಾಡ್ತಾರೆ. ಆದರೆ ಸೀಕ್ರೆಟ್ಲಿ ಗ್ರೇಸ್ ಮ್ಯಾಲರಿ ಮೂಲಕ ಫ್ರೆಂಚಿಯನ್ನ ಪ್ರಿಸನ್ನಿಂದ ರಿಲೀಸ್ ಮಾಡಿಸಿ ಸಮೀರ್ ಜೊತೆ ವೈರಸ್ ಕಂಪ್ಲೀಟ್ ಮಾಡಿಸ್ತಾನೆ. ದ ಬಾಯ್ಸ್ಗೆ January 6 ಪ್ರೆಸಿಡೆಂಟ್ ಸಿಂಗರನ್ನು ಅಸಾಸಿನೇಟ್ ಮಾಡೋ ಪ್ಲಾನ್ ಇದೆ ಅಂತ ಗೊತ್ತಾಗ್ತದೆ. ಹೋಮ್ಲ್ಯಾಂಡರ್, ದ ಡೀಪ್ ಮತ್ತು ಬ್ಲ್ಯಾಕ್ ನೋವಾರನ್ನು ದ ಬಾಯ್ಸನ್ನು ಮುಗಿಸೋಕೆ ಕಳಿಸ್ತಾನೆ. ಆದರೆ ಟ್ರೈನ್ ಅಡ್ಡ ಬಂದು ದ ಬಾಯ್ಸನ್ನು ಸೇವ್ ಮಾಡ್ತಾನೆ. ಆದರೆ ಅವನ ಹಿಡನ್ ರೋಲ್ ಪಬ್ಲಿಕ್ ಆದಮೇಲೆ ಹೋಮ್ಲ್ಯಾಂಡರ್ನ ಕೋಪದಿಂದ ತಪ್ಪಿಸ್ಕೊಳ್ಳೋಕೆ ತಲೆ ಮಾಡಿಸ್ಕೊಳ್ತಾನೆ. ದ ಬಾಯ್ಸ್ ಸಿಂಗರ್ಗೆ ವಾರ್ನ್ ಮಾಡಿ ಪ್ರೊಟೆಕ್ಟ್ ಮಾಡೋಕೆ ಆಫರ್ ಮಾಡ್ತಾರೆ. ಆದರೆ ಆ ಹೊತ್ತಿಗೆ ಒಬ್ಬ ಶಿಫ್ಟರ್ ಸೂಪ್ ಆ್ಯನಿಯನ್ನು ಕಿಡ್ನ್ಯಾಪ್ ಮಾಡಿ ಅವಳ ರೂಪ ತಗೊಳ್ತಾನೆ. ಫೇಕ್ ಆ್ಯನಿ ಹ್ಯೂಯಿಯನ್ನು ಸೆಡ್ಯೂಸ್ ಮಾಡಿ ದ ಬಾಯ್ಸ್ ಒಳಗೆ ನುಗ್ಗಿ ಪ್ರೆಸಿಡೆಂಟನ್ನು ಅಸಾಸಿನೇಟ್ ಮಾಡಿ ಸ್ಟಾರ್ಲೈಟನ್ನು ಫ್ರೇಮ್ ಮಾಡೋ ಪ್ಲ್ಯಾನ್ ಮಾಡ್ತಾನೆ. ಇದ್ರ ಅರಿವಿಲ್ದ ಹ್ಯೂಯಿ ರಿಯಲ್ ಗರ್ಲ್ ಫ್ರೆಂಡ್ ಡೇಂಜರ್ಲಿ ಇದ್ದಾಳೆ ಅಂತ ಗೊತ್ತೇ ಇಲ್ಲದೆ ಫೇಕ್ ಆ್ಯನಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ವೈರಸ್ ಕಂಪ್ಲೀಟ್ ಮಾಡಿದ್ಮೇಲೆ ಸಮೀರ್ ಅದನ್ನು ಕಿಮಿಕೋ ಕಾಲಿಗೆ ಇಂಜೆಕ್ಟ್ ಮಾಡಿ ಓಡ್ ಹೋಗ್ತಾನೆ. ಫ್ರೆಂಚಿ ಸ್ಪ್ರೆಡ್ ತಡೆಯೋಕೆ ಅವಳ ಕಾಲನ್ನ ಕಟ್ ಮಾಡಿ ಕಿಮಿಕೋ ಲೈಫನ್ನು ಸೇವ್ ಮಾಡ್ತಾನೆ. ಆ ಸೆವರ್ಡ್ ಲೆಗ್ನಿಂದ ವೈರಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಫ್ರೆಂಚಿ ಮತ್ತು ಕಿಮಿಕೋ ಫೈನಲಿ ತಮ್ಮ ಟ್ರೂ ಫೀಲಿಂಗ್ಸ್ ಒಪ್ಕೊಂಡು ಲವ್ ಎಕ್ಸ್ಪ್ರೆಸ್ ಮಾಡ್ತಾರೆ. ರಯಾನ್ ಹೋಮ್ಲ್ಯಾಂಡರ್ ತರೋಕೆ ಟ್ರೈ ಮಾಡ್ತಿರೋ ದಬ್ಬಾಳಿಕೆಯ ಕಲ್ಚರನ್ನು ಕ್ವೆಶ್ಚನ್ ಮಾಡ್ತಾ ಪಬ್ಲಿಕ್ಲಿ ತನ್ನ ಅಪ್ಪ ಮತ್ತು ವಾಟನ್ನು ಖಂಡಿಸ್ತಾನೆ. ಬುಚ್ಚರ್ ಪ್ರೌಡ್ಲಿ ನೋಡ್ತಾ ಇರೋ ಹೊತ್ತಿಗೆ ವಿ ಟ್ಯೂಮರ್ನಿಂದ ಕೊಲ್ಯಾಪ್ಸ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕಾಗ್ತದೆ. ಹೋಮ್ಲ್ಯಾಂಡರ್ಗೆ ರಯಾನ್ ಮತ್ತು ಬುಚ್ಚರ್ನ ಸೀಕ್ರೆಟ್ ಬಾಂಧವ್ಯ ಗೊತ್ತಾಗಿ ಕೋಪದಿಂದ ಮಗನ ಮೇಲೆ ಕೂಗಾಡ್ತಾನೆ ಮತ್ತು ರಯಾನ್ ಭಯದಿಂದ ಓಡ್ ಹೋಗ್ತಾನೆ. ಹೋಮ್ಲ್ಯಾಂಡರ್ ಇನ್ನೂ ಡೀಪರ್ ಇಮೋಷನಲ್ ಸ್ಪೈರಲ್ಗೆ ಹೋಗ್ತಾನೆ. ಅದಾದಮೇಲೆ ಹೋಮ್ಲ್ಯಾಂಡರ್ ವಿಕ್ಟೋರಿಯಾಳನ್ನ ನ್ಯಾಷನಲ್ ಟೆಲಿವಿಷನ್ಲಿ ಸೂಪ್ ಅಂತ ಎಕ್ಸ್ಪೋಸ್ ಮಾಡಿಬಿಡ್ತಾನೆ. ಮತ್ತೆ ಅವಳ ಮಗಳು ಝೋಯಿ ಲೈಫ್ ಥ್ರೆಟನ್ ಮಾಡಿ ತನ್ನ ಎಲ್ಲ ಆಕ್ಟಿವಿಟೀಸ್ಗೆ ಅವಳ ಕಡೆಯಿಂದ ಓಕೆ ಮಾಡಿಸ್ತಾನೆ. ರಯಾನ್ ಹಾಸ್ಪಿಟಲ್ಗೆ ಬುಚ್ಚರನ್ನು ನೋಡೋಕ್ಕೆ ಓಡ್ ಬರ್ತಾನೆ. ಆದರೆ ಅಲ್ಲಿ ಬುಚ್ಚರ್ ಮತ್ತು ಗ್ರೇಸ್ ಮ್ಯಾಲರಿ ಇಬ್ಬರು ನೀನು ಒಬ್ಬನೇ ಅವನನ್ನು ಅಷ್ಟು ಶಕ್ತಿಶಾಲಿಯಾಗಿ ಅವನು ನಿಭಾಯಿಸೋಕೆ ಸಾಧ್ಯ ಆಗೋದು ಅಂಥೇಳಿ ಹೋಮ್ಲ್ಯಾಂಡರ್ನ ಸಾಯಿಸು ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ರಯಾನ್ಗೆ ಮತ್ತೊಬ್ಬ ತಂದೆ ಥರದ ಮನುಷ್ಯ ತನ್ನನ್ನು ಬಳಸ್ಕೊಳ್ತಿದ್ದಾರೆ ಅಂತ ಅನಿಸಿ ತುಂಬ ಸಿಟ್ಟಾಗಿ ಅಲ್ಲಿಂದ ಓಡ್ತಾನೆ. ಆ ಗೊಂದಲದಲ್ಲಿ ಮ್ಯಾಲರಿಯನ್ನು ತಳ್ಳಿ ಆಕಸ್ಮಿಕವಾಗಿ ಕೊಂದೇ ಬಿಡ್ತಾನೆ. ದ ಬಾಯ್ಸ್ ಸಿಂಗರನ್ನು ಅಸಾಸಿನೇಷನಿಂದ ಸಕ್ಸಸ್ಫುಲಿ ಸೇವ್ ಮಾಡ್ತಾರೆ. ಆ್ಯನಿ ಬಂಧನದಿಂದ ತಪ್ಪಿಸ್ಕೊಂಡು ಬಾಯ್ಸ್ ಜೊತೆ ಸೇರಿ ಶಿಫ್ಟರ್ನ ಕೊಲ್ತಾಳೆ. ಫ್ರೆಂಚಿ ಕಿಮಿಕೋನ ಕಾಲ್ನಿಂದ ವೈರಸ್ನ ಸಕ್ಸಸ್ಫುಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ವಿಕ್ಟೋರಿಯಾ ಹೋಮ್ಲ್ಯಾಂಡರ್ನ ಡಿಕ್ಟೇಟರ್ಶಿಪ್ನಿಂದ ಸಾಕಾಗಿ ಮಗಳ ಪ್ರೊಟೆಕ್ಷನ್ಗೆ ಬದಲಾಗಿ ದ ಬಾಯ್ಸ್ಗೆ ಹೆಲ್ಪ್ ಮಾಡೋಕ್ಕೆ ಒಪ್ಕೊಳ್ತಾಳೆ. ಆದರೆ ಅಷ್ಟರಲ್ಲಿ ಬುಚರ್ ಬಂದು ಎಲ್ಲ ಹಾಳು ಮಾಡ್ತಾನೆ. ಮ್ಯಾಲರಿ ಸಾವು ಅವನ ಕೆಸ್ಲರ್ನ ಹಿಂಸಾತ್ಮಕ ಆಸೆಗಳಿಗೆ ಪೂರ್ತಿ ಶರಣಾಗ್ಸಿದೆ. ತನ್ನ ಎಲ್ಲ ಶಕ್ತಿಯನ್ನು ಮೊದಲ ಬಾರಿ ಪೂರ್ತಿಯಾಗಿ ಬಳಸ್ಕೊಂಡು ಬುಚರ್ ವಿಕ್ಟೋರಿಯಾನ ಕೊಂದು ವೈರಸ್ ತಗೊಳ್ತಾನೆ. ಬಾಯ್ಸ್ಗೆ ನಡುಕ ಹುಟ್ಟಿಸೋ ಥರ ಎಲ್ಲ ಸೂಪ್ಗಳ ನಿರ್ನಾಮಕ್ಕೆ ಸಿದ್ಧ ಆಗ್ತಾನೆ. ಹೋಮ್ಲ್ಯಾಂಡರ್ 7ನ ಉಳಿದ ಸದಸ್ಯರಿಗೆ ಅವನು ವಿರುದ್ಧ ಮಾತಾಡಿದ ಎಲ್ಲರನ್ನೂ ಕೊಚ್ಚಿ ಹಾಕಿ ಅಂತ ಆದೇಶ ಮಾಡ್ತಾನೆ. ಆಶ್ಲಿ ತನ್ನ ಜೀವ ಉಳಿಸಿಕೊಳ್ಳೋಕೆ ಶಕ್ತಿ ಗಳಿಸಬೇಕು ಅಂತ ಕಾಂಪೌಂಡ್ ವಿ ಚುಚ್ಕೊಳ್ತಾನೆ. ಸೀಸನ್ ಮುಗಿಯೋ ಹೊತ್ತಿಗೆ ಸೇಜ್ ಹೋಮ್ಲ್ಯಾಂಡರ್ಗೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಹೇಳ್ತಾರೆ. ವಿಕ್ಟೋರಿಯಾ ತನ್ನ ಅಸಾಸಿನೇಷನ್ ಪ್ಲಾಟಲ್ಲಿ ಇನ್ವಾಲ್ವ್ ಆಗಿದ್ಲು ಅಂತ ಗೊತ್ತಾದ್ಮೇಲೆ ಸಿಂಗರ್ ಸಿಟ್ಟಾಗಿ ಅವಳು ಸಾಯಬೇಕು ಅಂತ ಬಾಯ್ಸ್ಗೆ ಹೇಳಿದ. ಈಗ ಬುಚರ್ ವಿಕ್ಟೋರಿಯಾನ ಕೊಂದಿದ್ರಿಂದ ಸೇಜ್ ಆ ಕೊಲೆಗೆ ಸಿಂಗರ್ನ ಸಿಕ್ಕಿ ಹಾಕ್ಸಿ ಅಧ್ಯಕ್ಷ ಸ್ಥಾನದಿಂದ ಕೆರಕ್ತಾಳ್ತಾರೆ. ಆಮೇಲೆ ಸ್ಪೀಕರ್ ಸ್ಟೀವನ್ ಕ್ಯಾಲ್ಹೌನ್ ಅಮೆರಿಕದ ಅಧ್ಯಕ್ಷನಾಗಿ ಹೋಮ್ಲ್ಯಾಂಡರ್ನ ಕೈಗೊಂಬೆ ಥರ ನಡ್ಕೊಳ್ಳೋಕೆ ಖುಷಿಯಿಂದ ಒಪ್ಕೊಳ್ತಾನೆ. ಮತ್ತೊಂದು ವಿಕ್ಟ್ರಿಯಾಗಿ ಹೋಮ್ಲ್ಯಾಂಡರ್ ತನ್ನ ಕ್ರಯೋಜೆನಿಕ್ಲಿ ಫ್ರೋಸನ್ ಫಾದರ್ ಸೋಲ್ಜರ್ ಬಾಯ್ನ ಲೊಕೇಶನ್ ಕೊನೆಗೂ ಸಿಗುತ್ತೆ. ಕೊನೆಗೆ ಹ್ಯೂ, ಫ್ರೆಂಚಿ ಮತ್ತು ಕೆಮಿಕೋ ಹೋಮ್ಲ್ಯಾಂಡರ್ನ ಪಡೆಯಿಂದ ಹಿಡಿಯಲ್ಪಡ್ತಾರೆ. ಆದರೆ ಆ್ಯನಿ ತಪ್ಪಿಸ್ಕೊಳ್ತಾಳೆ. ಬುಚರ್ ಸೂಪ್ ಕೊಲ್ಲೋ ವೈರಸ್ ತಗೊಂಡು ಏನೇ ಆಗಲಿ ಹೋಮ್ಲ್ಯಾಂಡರ್ ವಿರುದ್ಧದ ಯುದ್ಧ ಮುಗಿಸೋಕೆ ಹೊರಡ್ತಾನೆ. ದ ಬಾಯ್ಸ್ ಸೀಸನ್ 5ರಲ್ಲಿ ಹೋಮ್ಲ್ಯಾಂಡರ್ ಅಮೆರಿಕದ ಸಂಪೂರ್ಣ ಅಧಿಕಾರವನ್ನು ವಶಪಡಿಸಿಕೊಂಡು 1 ವರ್ಷ ಕಳೆದಿದೆ.
ಹೋಮ್ಲ್ಯಾಂಡರ್ ಈಗ ಎಂಟೈರ್ ಯುನೈಟೆಡ್ ಸ್ಟೇಟ್ಸ್ನ ಪವರ್ ತನ್ನ ಕೈಲಿ ಹಿಡ್ಕೊಂಡು ಪ್ರೆಸಿಡೆಂಟನ್ನು ಪರ್ಸನಲ್ ಪಪೆಟ್ ಥರ ಬಳಸ್ತಿದ್ದಾನೆ. ಫಾರ್ಮರ್ ವಾಟ್ ಸಿಇಒ ಆಶ್ಲಿ ಹೋಮ್ಲ್ಯಾಂಡರ್ನ ಬಗ್ಗೆ ಭಯಭೀತಲಾಗಿದ್ದರೂ ಲಾಯಲ್ ಆಗಿ ಉಳ್ಕೊಂಡು US ವೈಸ್ ಪ್ರೆಸಿಡೆಂಟ್ ಆಗಿ ಎಲಿವೇಟ್ ಆಗ್ತಾಳೆ. ಅವಳ ತಲೆ ಹಿಂದೆ ಒಂದು ಹೊಸ ಫೇಸ್ ಗ್ರೋ ಆಗಿದೆ. ಅದರ ಹೆಸರು ಬ್ಯಾಶ್ಲಿ. ಟೆಲೆಪತಿ ಪವರ್ಸ್ ಉಪಯೋಗಿಸಿ ಹೋಮ್ಲ್ಯಾಂಡರ್ನ ವಿರೋಧಿಗಳನ್ನು ರೂಟ್ಔಟ್ ಮಾಡ್ತಾಳೆ. ಆಶ್ಲಿ ಧರ್ಮ ಪ್ರಚಾರಕ ಅಭಿಮಾನಿ ಫಾದರನ್ನ ಮದುವೆ ಆಗ್ತಾಳೆ. ಮತ್ತೆ ಫೈರ್ ಕ್ರ್ಯಾಕರ್ನ ಹೆಲ್ಪ್ನಿಂದ ನ್ಯೂ ಡೆಮೊಕ್ರಾಟಿಕ್ ಚರ್ಚ್ ಆಫ್ ಅಮೆರಿಕಾನ ಎಸ್ಟಾಬ್ಲಿಷ್ ಮಾಡ್ತಾರೆ. ಹೋಮ್ಲ್ಯಾಂಡರ್ನ ಬೆಳೆಯುತ್ತಿರೋ ಶಕ್ತಿಯ ನಡುವೆ ಆ್ಯನಿ ಮತ್ತು ಕಿಮಿಕೋ ತಮ್ಮ ಹಿಂದಿನ ಲೀಡರ್ ಬಿಲ್ಲಿ ಬುಚ್ಚರ್ ಜೊತೆ ಮತ್ತೆ ಕೈ ಜೋಡಿಸಿ ಹ್ಯೂಯಿ, ಫ್ರೆಂಚಿ ಮತ್ತು ಅನ್ನು ಇಂಟರ್ನ್ಮೆಂಟ್ ಕ್ಯಾಂಪ್ನಿಂದ ಬಿಡಿಸ್ತಾರೆ. ಹೋಮ್ಲ್ಯಾಂಡರ್ ತಡೆಯೋಕೆ ಬಂದು ಹ್ಯೂಯಿಯನ್ನು ಕೊಲ್ಲೋಕೆ ಹೋಗ್ತಾನೆ. ಆಗ ಈ ಟ್ರೇನ್ ಮಧ್ಯ ಎಂಟ್ರಿ ಕೊಡ್ತಾನೆ. ಅವನು ಯಾವಾಗಲೂ ಕನಸು ಕಂಡಿದ್ದ ನಿಜವಾದ ಟ್ರೂ ಹೀರೋ ಆಗಿ ಈ ಟ್ರೇನ್ ನಿರ್ಭೀತಿಯಿಂದ ಹೋಮ್ಲ್ಯಾಂಡರ್ನ ಇನ್ಸೆಕ್ಯೂರಿಟೀಸ್ ಮತ್ತೆ ಅವನು ದೇವರು ಅನ್ಕೊಂಡಿರೋ ಭ್ರಮೆಯನ್ನ ಕೆಟ್ಟದಾಗಿ ಬೈತಾನೆ. ಹೋಮ್ಲ್ಯಾಂಡರ್ ಆ ಧಿಕ್ಕಾರಕ್ಕೆ ಈ ಟ್ರೇನನ್ನು ಕೊಂದ್ಬಿಡ್ತಾನೆ. ಆದರೆ ಆ ಮಾತುಗಳು ಅವನನ್ನು ಒಳಗಿಂದ ಅಲ್ಲಾಡಿಸ್ಬಿಡ್ತವೆ. ಇಡೀ ದೇಶ ತನ್ನನ್ನು ಪೂಜಿಸ್ತಿದ್ರೂ ಹೋಮ್ಲ್ಯಾಂಡರ್ಗೆ ಒಂಟಿಯಾಗಿರೋ ಥರ ಫೀಲ್ ಆಗುತ್ತೆ. ಹಾಗಾಗಿ ನಿಜವಾದ ಜೊತೆಗಾರಿಕೆ ಬೆಳೆಸ್ಕೊಳ್ಳೋ ಆಸೆಯಿಂದ ತನ್ನ ತಂದೆ ಸಾಲ್ಜರ್ ಬಾಯನ್ನ ಹೆಪ್ಪುಗಟ್ಟಿದ ನಿದ್ದೆಯಿಂದ ಎಬ್ಬಿಸ್ತಾನೆ. ಸಾಲ್ಜರ್ ಬಾಯ್ ಮಗನ ಬಗ್ಗೆ ಜಿಗುಪ್ಸೆ ಇದ್ರೂ ಬುಚ್ಚರ್ ಮತ್ತು ತಂಡವನ್ನು ಹುಡ್ಕೋಕೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಬದಲಿಗೆ ತನ್ನ ಹಿಂದಿನ ಶ್ರೇಷ್ಠತೆ ವಾಪಸ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಮತ್ತೆ ಒಂದಾದ ದ ಬಾಯ್ಸ್ ಸೂಪ್ ಕಿಲ್ಲಿಂಗ್ ವೈರಸ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಆರ್ಗ್ಯೂ ಮಾಡ್ತಾರೆ. ಬುಚ್ಚರ್ ಹೋಮ್ಲ್ಯಾಂಡರ್ನ ಸರ್ವಾಧಿಕಾರನ ಎಂಡ್ ಮಾಡೋಕ್ಕೆ ಆ್ಯನಿ, ಕಿಮಿಕೋ ಮತ್ತು ತನ್ನನ್ನು ಸೇರಿ ಎಲ್ಲ ಸೂಪ್ ಸತ್ರೂ ಪರವಾಗಿಲ್ಲ ಅಂತ ವಾದ ಮಾಡ್ತಾನೆ. ಆದರೆ ಉಳಿದವರು ವೈರಸ್ನ ಸ್ಪ್ರೆಡ್ ಕಂಟೈನ್ ಮಾಡೋ ಪ್ಲಾನ್ ಮಾಡಿ ಇಮ್ಮೊಬೈಲ್ ಸೂಪ್ ರಾಕ್ ಹಾರ್ಡ್ ಮೇಲೆ ಟೆಸ್ಟ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಆದರೆ ಅಲ್ಲಿಗೆ ತಲುಪಿದ ಹೊತ್ತಿಗೆ ಟೀನೇಜ್ ಕಿಕ್ಸ್ ಅನ್ನೋ ಅಭಿಮಾನಿ ತಂಡ ಮತ್ತು ಸೋಲ್ಜರ್ ಬಾಯ್ ಬಂದು ದಾರಿ ತರೀತಾರೆ. ಫ್ರೆಂಚ್ ಈ ಏರಿಯಾ ಸೀಲ್ ಮಾಡಿ ವೈರಸ್ ರಿಲೀಸ್ ಮಾಡ್ತಾನೆ. ರಾಕ್ ಹಾರ್ಡ್ ಮತ್ತು ಜೆಟ್ ಸ್ಟ್ರೀಕ್ ಸಾಯ್ತಾರೆ. ಆದರೆ ಸಂಹೌ ಸೋಲ್ಜರ್ ಬಾಯ್ ಬದುಕಿ ಉಳ್ಕೊಳ್ತಾನೆ. ಸಿಸ್ಟರ್ ಸೇಜ್ ಸೋಲ್ಜರ್ ಬಾಯ್ಗೆ ಪವರ್ಸ್ ಮತ್ತು ಇಮ್ಮೋರ್ಟ್ಯಾಲಿಟಿ ಕೊಟ್ಟು ಒರಿಜಿನಲ್ ಪೋಟೆಂಟ್ ವರ್ಷನ್ ಕಾಂಪೌಂಡ್ ವಿಯನ್ನು V1 ಅಂತ ಕರೀತಾರೆ. ಮತ್ತೆ ಅದು ಅವನಿಗೆ ವೈರಸ್ನಿಂದ ಇಮ್ಯುನಿಟಿ ಕೊಟ್ಟಿದೆ ಅಂತ ಕಂಡುಹಿಡಿತಾರೆ. ಈ ಸತ್ಯ ತಿಳಿದ ಮೇಲೆ ಹೋಮ್ಲ್ಯಾಂಡರ್ ಆ V1 ಅನ್ನು ಹುಡ್ಕೋಕೆ ಹಠ ಮಾಡ್ತಾನೆ. ಅದು ವೈರಸ್ನಿಂದ ಪ್ರೊಟೆಕ್ಟ್ ಮಾಡೋದು ಮಾತ್ರ ಅಲ್ಲ, ನಿಜವಾದ ದೇವ್ರ ಥರದ ಅಮರತ್ವ ಕೂಡ ಕೊಡ್ತದೆ. ಹೋಮ್ಲ್ಯಾಂಡರ್ ಇಮ್ಮೋರ್ಟಲ್ ಆಗೋ ಮೊದಲು ಡಿಫೀಟ್ ಮಾಡಬೇಕು ಅಂತ ಡೆಸ್ಪರೇಟ್ ಆದ ಬುಚ್ಚರ್ ಒಂದು ಹಾರ್ಟ್ಲೆಸ್ ಪ್ಲಾನ್ ಮಾಡ್ತಾನೆ. ತನ್ನ ಬಿಲವೆಡ್ ಬೆಕ್ಕಾಳ ಮಗ ರಯಾನ್ ಮಾತ್ರ ಹೋಮ್ಲ್ಯಾಂಡರ್ನ ಎದುರಿಸೋಷ್ಟು ಶಕ್ತಿಶಾಲಿ ಅಂತ ನಂಬಿ ಅವನಿಗೆ ವೈರಸ್ ಕೊಟ್ಟು ತನ್ನ ಜೀವ ಸ್ಯಾಕ್ರಿಫೈಸ್ ಮಾಡಿ ಆ ದುಷ್ಟ ತಂದೆಯನ್ನು ಡಿಫೀಟ್ ಮಾಡುವಂತ ಎನ್ಕರೇಜ್ ಮಾಡ್ತಾನೆ. ರಯಾನ್ ತನ್ನ ಅಮ್ಮನ ಸಾವಿಗೆ ರಿವೆಂಜ್ ತಗೊಳ್ಳಕ್ಕೆ ಹೋಮ್ಲ್ಯಾಂಡರ್ನ ಕನ್ಫ್ರಂಟ್ ಮಾಡ್ತಾನಾದ್ರೆ ಹೋಮ್ಲ್ಯಾಂಡರ್ ತನ್ನ ಸ್ವಂತ ಮಗನನ್ನ ಬ್ರೂಟಲಿ ಹೊಡೆದು ಸತ್ತ ಅಂತ ಅಂದ್ಕೊಂಡ್ಬಿಟ್ಟು ಹೋಗ್ತಾನೆ. ದ ಬಾಯ್ಸ್ ಒಂದು ಅನ್ನ ಹುಡುಕಿ ನಾಶ ಮಾಡೋಕ್ಕೆ ರೆಡಿ ಆಗ್ತಾರೆ. ಮತ್ತೆ ಸ್ಟ್ಯಾನ್ ಎಡ್ಗರ್ ಹತ್ರ ಹೋಗಿ ಹೆಲ್ಪ್ ಕೇಳ್ತಾರೆ. ಆದರೆ ಹೋಮ್ಲ್ಯಾಂಡರ್ಗೆ ಅವ್ರ ಪ್ಲಾನ್ ಗೊತ್ತಾಗಿ ಎಲ್ಲರನ್ನ ಕೊಲ್ಲೋಕೆ ಟೀಮ್ ಕಳಿಸ್ತಾನೆ. ದ ಬಾಯ್ಸ್ ತಪ್ಪಿಸ್ಕೊಳ್ತಾರೆ. ಆದರೆ ಸ್ಟ್ಯಾನನ್ನು ದ ಡೀಪ್ ಮತ್ತು ಬ್ಲ್ಯಾಕ್ ನೋವಾರ್ ಕ್ಯಾಪ್ಚರ್ ಮಾಡ್ತಾರೆ. ಹೋಮ್ಲ್ಯಾಂಡರ್ನ ಫೇವರ್ ಗಳಿಸೋಕೆ ಡೆಸ್ಪರೇಟ್ ಆದ ದ ಡೀಪ್ ಬ್ಲ್ಯಾಕ್ ನೋವಾರ್ ಬೆನ್ನಿಗೆ ಚೂರಿ ಹಾಕಿ ಸ್ಟ್ಯಾನ್ ಹಿಡಿದ ಸಂಪೂರ್ಣ ಕೀರ್ತಿ ತಾನೇ ತಗೊಳ್ತಾನೆ. ಇದರಿಂದ ಡೀಪ್ ಮತ್ತು ಬ್ಲ್ಯಾಕ್ ನೋವಾರ್ ನಡುವೆ ವೈರತ್ವ ಜೋರಾಗ್ತದೆ. ಬ್ಲ್ಯಾಕ್ ನೋವಾರ್ 7 ಬಿಟ್ಟು ಸ್ಟೇಜ್ ಆಕ್ಟಿಂಗ್ ಕರಿಯರ್ ಶುರು ಮಾಡೋಕೆ ಟ್ರೈ ಮಾಡ್ತಾನೆ. ಆದರೆ ದ ಡೀಪ್ ಆ ನಾಟಕದ ಡೈರೆಕ್ಟರನ್ನು ಮರ್ಡರ್ ಮಾಡಿಬಿಡ್ತಾನೆ. ಆಮೇಲೆ ದ ಡೀಪ್ಗೆ ವಾಟ್ನ ಒಂದು ಹೊಸ ಆಯಿಲ್ ಪೈಪ್ಲೈನ್ ಸಪೋರ್ಟ್ ಮಾಡೋ ಟಾಸ್ಕ್ ಸಿಗ್ತದೆ. ಅದು ಸಮುದ್ರದ ಜೀವಿಗಳಿಗೆ ಹಾನಿ ಆಗ್ತದೆ ಅಂತ ಗೊತ್ತಿದ್ರೂ ಸಪೋರ್ಟ್ ಮಾಡಬೇಕಾಗ್ತದೆ. ಬ್ಲ್ಯಾಕ್ ನೋವಾರ್ ಅಲ್ಟಿಮೇಟ್ ರಿವೆಂಜ್ ತಗೊಳ್ತಾನೆ. ಆ ಪೈಪ್ಲೈನ್ ಹಾಳು ಮಾಡಿ ಲೆಕ್ಕವಿಲ್ಲದಷ್ಟು ಮೀನುಗಳ ಸಾವಿಗೆ ಕಾರಣ ಆಗ್ತಾನೆ. ಡೆವಸ್ಟೇಟೆಡ್ ಆದ ದ ಡೀಪ್ ತನ್ನ ಫ್ರೆಂಡ್ಸ್ಗಳನ್ನ ಕಳ್ಕೊಂಡು ನೋವಿನಿಂದ ರೈವಲ್ರಿ ಎಂಡ್ ಮಾಡೋಕ್ಕೆ ಬ್ಲ್ಯಾಕ್ ನೋವಾರನ್ನು ಮರ್ಡರ್ ಮಾಡಿಬಿಡ್ತಾನೆ. ಹೋಮ್ಲ್ಯಾಂಡರ್ ಮತ್ತು ಸೋಲ್ಜರ್ ಬಾಯ್ ಸ್ಟ್ಯಾನ್ ಎಡ್ಗರ್ನ ಕ್ವೆಶ್ಚನ್ ಮಾಡಿ ಲಾಸ್ಟ್ ರಿಮೈನಿಂಗ್ V1ನ ಲೊಕೇಶನ್ ತಿಳ್ಕೊಳ್ಳೋಕೆ ಫಾರ್ಮರ್ 7 ಮೆಂಬರ್ ಮಿಸ್ಟರ್ ಮರಾಥಾನನ್ನು ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಸೀಕ್ರೆಟ್ ಆಗಿ ಮ್ಯಾರಥಾನ್ ಮತ್ತು ಮ್ಯಾಲ್ ಕೆಮಿಕಲ್ ಹೋಮ್ಲ್ಯಾಂಡರ್ನ ಕೊಲ್ಲೋ ಪ್ಲಾನ್ ಮಾಡ್ತಾರೆ. ಆದರೆ ಸೋಲ್ಜರ್ ಬಾಯ್ ತನ್ನ ಮಗನ ಲಾಯಲ್ಟಿ ಪ್ರೂವ್ ಮಾಡೋಕ್ಕೆ ಮ್ಯಾಲ್ ಕೆಮಿಕಲನ್ನು ಕೊಂಡ್ಬಿಡ್ತಾನೆ. ಮ್ಯಾರಥಾನ್ ಸೋಲ್ಜರ್ ಬಾಯನ್ನು ಸೋಲ್ಸೋಕೆ ಟ್ರೈ ಮಾಡ್ತಾ ಆಕ್ಸಿಡೆಂಟ್ಲಿ ತನ್ನ ಫ್ರೆಂಡ್ಸ್ಗಳನ್ನ ರನ್ ಥ್ರೂ ಮಾಡಿ ಕೊಂಡ್ಬಿಡ್ತಾನೆ. ಕೊನೆಗೆ ಸೋಲ್ಜರ್ ಬಾಯ್ ಮತ್ತು ಹೋಮ್ಲ್ಯಾಂಡರ್ ಜೊತೆ ಸೇರಿ ಮ್ಯಾರಥಾನನ್ನು ಡಿಫೀಟ್ ಮಾಡ್ತಾರೆ. ಲಾಸ್ಟ್ V1 ಬಾಂಬ್ ಸೈಟ್ ಅನ್ನು ಫಾರ್ಮರ್ ಪೇಬ್ಯಾಕ್ ಟೀಮ್ಮೇಟ್ ಹತ್ರ ಇದೆ ಅಂತ ಗೊತ್ತಾಗಿ ಆ ಸೂಪ್ ಸ್ಪೀಡ್ಸ್ಟರನ್ನು ಬ್ರೂಟಲಿ ಕೊಂಡ್ಬಿಡ್ತಾರೆ. ಫೈರ್ ಕ್ರ್ಯಾಕರ್ಗೆ ನಂಬಿಕೆಯ ಬಿಕ್ಕಟ್ಟು ಶುರು ಆಗ್ತದೆ. ಹೋಮ್ಲ್ಯಾಂಡರ್ನ ದೇವತ್ವದ ಹಕ್ಕು ಮತ್ತು ತನ್ನ ನಿಜವಾದ ದೇವರ ಮೇಲಿನ ನಂಬಿಕೆ ನಡುವೆ ಕಾನ್ಫ್ಲಿಕ್ಟೆಡ್ ಆಗ್ತಾಳೆ. ಹೋಮ್ಲ್ಯಾಂಡರ್ಗೆ ಅವಳ ಅರ್ಧಂಬರ್ಧ ನಂಬಿಕೆ ಬಗ್ಗೆ ಗೊತ್ತಾಗಿ ಅವಳನ್ನು ನಿರ್ದಯವಾಗಿ ಕೊಂಡ್ಬಿಡ್ತಾನೆ. ಹೋಮ್ಲ್ಯಾಂಡರ್ ಪೂರ್ಣ ದೇವರ ಸ್ಥಾನಕ್ಕೆ ಒಂದು ಹೆಜ್ಜೆ ಹತ್ತಿರ ಆಗ್ತಿರುವಾಗ ಸಿಸ್ಟರ್ ಸೇಜ್ ಆಶ್ಲಿಗೆ V1 ಹೋಮ್ಲ್ಯಾಂಡರ್ ಕೈಗೆ ಸಿಗದ ಹಾಗೆ ತಡೆದು ಸೂಪ್ಸ್ ಮತ್ತು ಮನುಷ್ಯರು
ಎಲ್ಲರನ್ನ ಕೊಲ್ಲೋ ಯುದ್ಧ ಶುರು ಮಾಡಿ ತಾನು ಬಂಕರಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂತ ತನ್ನ ನಿಜವಾದ ಬಯಕೆ ಹೇಳ್ತಾಳೆ. ಬ್ಯಾಶ್ಲಿ ಸೋಲ್ಜರ್ ಬಾಯ್ನ ಮೈಂಡ್ ರೀಡ್ ಮಾಡಿ ಅವನ ಮಗನ ಮೇಲೆ ದ್ವೇಷ ತೋರಿಸ್ತಿದ್ರು ಗುಟ್ಟಾಗಿ ಗೌರವ ಬೆಳೀತಿದೆ ಅಂತ ಓದಿ ತಿಳ್ಕೊಳ್ತಾಳೆ. ಹೋಮ್ಲ್ಯಾಂಡರ್ V1 ಹತ್ರ ಬರ್ತಿದ್ದಾನೆ ಅಂತ ಗೊತ್ತಾದೆ ಸೇಜ್ ದ ಬಾಯ್ಸ್ ಜೊತೆ ಸೇರ್ಕೊಂಡು ಅವನನ್ನ ತಡೆಯೋಕೆ ಹೆಲ್ಪ್ ಮಾಡ್ತಾಳೆ. ದ ಬಾಯ್ಸ್ ಇಮ್ಮಾರ್ಟಲ್ ಬಾಂಬ್ ಸೈಟ್ನ ಹಳೆಯ ಲವರ್ ಗೋಲ್ಡನ್ ಗೇಷಾನ್ ಹಿಡಿದು ಆಮಿಷವಾಗಿ ಬಳಸ್ತಾರೆ. ಬಾಂಬ್ ಸೈಟ್ ಗೇಷಾ ಜೊತೆ ಸೇರೋಕ್ ಬಂದ ಹೊತ್ತಿಗೆ ಸೋಲ್ಜರ್ ಬಾಯ್ ಅಡ್ಡ ಬರ್ತಾನೆ. ಇಂಟೆನ್ಸ್ ಫೈಟ್ ನಂತರ ಸೋಲ್ಜರ್ ಬಾಯ್ ಒಂದು ಡೀಲ್ ಆಫರ್ ಮಾಡ್ತಾನೆ. ಅದೇನಂದ್ರೆ ತನ್ನ ಚೆಸ್ಟ್ ಬ್ಲಾಸ್ಟ್ ಉಪಯೋಗಿಸಿ ಬಾಂಬ್ ಸೈಟ್ನ ಇಮ್ಮಾರ್ಟ್ಯಾಲಿಟಿ ರಿಮೂವ್ ಮಾಡ್ತಾನೆ. ಆಮೇಲೆ ಬಾಂಬ್ ಸೈಟ್ ಗೋಲ್ಡನ್ ಗೇಷಾ ಜೊತೆ ನಾರ್ಮಲ್ ಲೈಫ್ ಬದುಕಬಹುದು. ಬದಲಿಗೆ ಬಾಂಬ್ ಸೈಟ್ ಲಾಸ್ಟ್ V1 ಕೊಡಬೇಕು. ಆದರೆ ಸೂಪರ್ ಸ್ಮಾರ್ಟ್ ಸೇಜ್ನ ಲೆಕ್ಕಾಚಾರ ತಪ್ಪಾಗ್ತದೆ. ಸೋಲ್ಜರ್ ಬಾಯ್ ಆಕ್ಚುಲಿ ಹೋಮ್ಲ್ಯಾಂಡರ್ ಜೊತೆ ಲೇಟ್ ಸ್ಟಾರ್ಮ್ ಫ್ರಂಟ್ ಮೇಲಿನ ಶೇರ್ಡ್ ಲವ್ನಿಂದ ಬಾಂಡ್ ಮಾಡ್ಕೊಂಡಿದ್ದಾನೆ. ಸೋಲ್ಜರ್ ಬಾಯ್ V1 ಅನ್ನ ಮಗನ್ಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಸೇಜ್ ಮತ್ತು ದ ಬಾಯ್ಸ್ ಹೆಲ್ಪ್ಲೆಸ್ಲಿ ನೋಡ್ತಾ ನಿಲ್ಬೇಕಾಗ್ತದೆ. ಹೋಮ್ಲ್ಯಾಂಡರ್ ಫುಲ್ಲಿ ಇಮ್ಮಾರ್ಟಲ್ ಆಗ್ಬಿಡ್ತಾನೆ. ತಾನು ಒಬ್ಬ ನಿಜವಾದ ದೇವರು ಅಂತ ನಂಬಿದ ಹೋಮ್ಲ್ಯಾಂಡರ್ US ಪ್ರೆಸಿಡೆಂಟನ್ನು ಕೊಂದು 7 ಇನ್ನೂ ಅವನಿಗೆ ಯೂಸ್ ಇಲ್ಲ ಅಂತ ಡಿಸೈಡ್ ಮಾಡ್ತಾನೆ. ಸೋಲ್ಜರ್ ಬಾಯ್ ಮಗನ ಜೊತೆ ತನ್ನ ಜವಾಬ್ದಾರಿ ಮುಗಿಸಿ ಪೀಸ್ಫುಲ್ಲಿ ರಿಟೈರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದರೆ ಒಂಟಿಯಾಗಿ ಮತ್ತು ಅಗತ್ಯತೆ ಹೊಂದಿರೋ ಹೋಮ್ಲ್ಯಾಂಡರ್ ಅಪ್ಪನ್ನ ಮಣಿಸಿ ನನ್ನ ಹತ್ರ ಯಾವಾಗಲೂ ಇರಬೇಕು ಅಂತ ಕ್ರಯೋಸ್ಟೇಸಿಸ್ಗೆ ವಾಪಸ್ ಆಗ್ತಾನೆ. 7ನಿಂದ ಹೊರಗೆ ಬಿದ್ದದ್ದು ಡೀಪ್ಗೆ ಪರ್ಪಸ್ ಕಳ್ಕೊಂಡು ಹಾಗಾಗ್ತದೆ. ಪೈಪ್ಲೈನ್ ಡಿಸಾಸ್ಟರ್ಗೆ ಅವನನ್ನು ಬ್ಲೇಮ್ ಮಾಡಿ ಇಡೀ ಓಷನ್ ಅವನ ವಿರುದ್ಧ ತಿರುಗಿದೆ. ಅವನ ಹಳೆ ಫಿಶ್ ಫ್ರೆಂಡ್ಸ್ ಕೂಡ ಅವನನ್ನು ಕೊಲ್ಲೋಕೆ ಬಯಸ್ತಿದ್ದಾರೆ. ಫ್ರೆಂಚಿ ಮತ್ತು ಸೇಜ್ ಜೊತೆ ಸೇರಿ ಹೋಮ್ಲ್ಯಾಂಡರ್ನ ಪವರ್ಸ್ ಮತ್ತು ಇಮ್ಮಾರ್ಟ್ಯಾಲಿಟಿ ಕಿತ್ಕೊಳ್ಳೋಕೆ ಸೋಲ್ಜರ್ ಬಾಯ್ನ ಚೆಸ್ಟ್ ಬ್ಲಾಸ್ಟ್ ರೆಪ್ಲಿಕೇಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಕಿಮಿಕೋ ಮೇಲೆ ಟೆಸ್ಟ್ಸ್ ಕಂಡಕ್ಟ್ ಮಾಡ್ತಿರೋವಾಗ ಇದೆಲ್ಲ ಮುಗ್ದ್ಮೇಲೆ ಫ್ರೆಂಚಿ ಜೊತೆ 3 ಮಕ್ಕಳು ಮತ್ತು ಒಂದು ನಾಯಿ ಜೊತೆ ಸಂತೋಷವಾಗಿ ಬದುಕಬೇಕು ಅಂತ ಕನಸು ಕಾಣ್ತಾರೆ. ಇತ್ತು ದ ಬಾಯ್ಸ್ ಹೋಮ್ಲ್ಯಾಂಡರನ್ನ ದೇವರು ಅಂತ ನಂಬದ ಅಮಾಯಕ ಮನುಷ್ಯರನ್ನ ಉಳಿಸೋಕೆ ವಾಟ್ ಸ್ಟುಡಿಯೋಸ್ ಒಳಗೆ ನುಗ್ತಾರೆ. ಸರ್ವೈವರ್ಸನ್ನು ಒಂದು ಹೈಡೌಟ್ಗೆ ತರ್ತಾರಲ್ಲಿ. ಮೆರಿ ಮೊರೋ ಮತ್ತು ಜಾರ್ಡನ್ ಲೀ ಅವನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಆದರೆ ಹೋಮ್ಲ್ಯಾಂಡರ್ ದ ಬಾಯ್ಸ್ನ ಬೇಸ್ ಲೊಕೇಶನ್ನ ಕಂಡು ಹಿಡ್ತಾನೆ. ಫ್ರೆಂಚಿ, ಸೇಜ್ ಮತ್ತು ಕಿಮಿಕೋವನ್ನು ಹೈಡ್ ಮಾಡಿ ಸೆಲ್ಫ್ಲೆಸ್ಲಿ ಹೋಮ್ಲ್ಯಾಂಡರ್ನ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಅನ್ಪರ್ಫೆಕ್ಟೆಡ್ ರೇಡಿಯೇಷನ್ನ ಹೋಮ್ಲ್ಯಾಂಡರ್ ಮೇಲೆ ಅನ್ಲೀಶ್ ಮಾಡ್ತಾನೆ. ಆ ಪ್ರಾಸೆಸ್ಸಲ್ಲಿ ಲೀಥಲ್ ಡೋಸೇಜ್ಗೆ ತಾನೇ ಎಕ್ಸ್ಪೋಸ್ ಆಗ್ತಾನೆ. ಹೋಮ್ಲ್ಯಾಂಡರ್ ಅಲ್ಲಿಂದ ಓಡ್ ಹೋಗ್ತಾನೆ. ಕಿಮಿಕೋ ಅಡಗಿದ ಜಾಗದಿಂದ ಓಡ್ ಬರ್ತಾರೆ. ಮಾರಕ ಗಾಯಗೊಂಡ ಫ್ರೆಂಚಿ ತನ್ನ ಪ್ರಿಯತಮೆಯ ತೋಳಿನಲ್ಲಿ ದುಃಖದಿಂದ ಕೊನೆಯುಸಿರೆಳೀತಾನೆ. ದ ಬಾಯ್ಸ್ ತಮ್ಮ ಗೆಳೆಯನ ನಷ್ಟದಲ್ಲಿ ದುಃಖಿಸ್ತಿರುವಾಗ ಸೇಜ್ ಪರ್ಪಸ್ಲಿ ಕಿಮಿಕೋವನ್ನು ಕೆಣಕ್ತಾಳೆ. ಕಿಮಿಕೋ ಕೋಪದಿಂದ ಫ್ರೆಂಚಿ ತನಗೆ ಕೊಟ್ಟ ಸೋಲ್ಜರ್ ಬಾಯ್ ಥರದ ಚೆಸ್ ಬ್ಲಾಸ್ಟನ್ನು ಅನ್ಲೀಶ್ ಮಾಡ್ತಾಳೆ. ಆ ಬ್ಲಾಸ್ಟ್ ಸೇಜ್ನ ಸೂಪರ್ ಇಂಟೆಲಿಜೆನ್ಸ್ನ ತೆಗೆದುಬಿಡ್ತದೆ. ಜ್ಞಾನದ ಹೊರೆ ಇಲ್ಲದೆ ಅವಳು ಪೀಸ್ಫುಲಿ ಬದುಕಬಹುದು. ಬುಚ್ಚರ್ ಸಂತೋಷದಿಂದ ಅಂತೂ ಹೋಮ್ಲ್ಯಾಂಡರ್ನ ಸೋಲ್ಸೋ ದಾರಿ ನಮ್ಮ ಕೈಗೆ ಸಿಕ್ತು ಅಂತ ಹೇಳ್ತಾನೆ. ವೈಟ್ ಹೌಸಲ್ಲಿ ಹೋಮ್ಲ್ಯಾಂಡರ್ ತನ್ನನ್ನು ಜಗತ್ತಿನ ಹೊಸ ಮೆಸಾಯ ಅಂತ ಘೋಷಿಸೋಕೆ ಪ್ರೆಸ್ ಕಾನ್ಫರೆನ್ಸ್ ಪ್ರಿಪೇರ್ ಮಾಡ್ತಾನೆ. ಸೈಕಿಕ್ ಸೂಪ್ಸನ್ನು ನಿಯೋಜಿಸಿ ಭೂಮಿಯ ಜನರ ಮನಸ್ಸು ಓದಿಸ್ತಾನೆ. ಹೋಮ್ಲ್ಯಾಂಡರ್ನ ದೇವರು ಅಂತ ನಂಬದವ್ರನ್ನ ಸಾವಿಗೆ ಗುರ್ತು ಮಾಡ್ತಾರೆ. ಪ್ರೆಸಿಡೆಂಟ್ ಆಶ್ಲಿ ಕೊನೆಗೂ ಧೈರ್ಯ ತಗೊಂಡು ಹೋಮ್ಲ್ಯಾಂಡರ್ ವಿರುದ್ಧ ನಿಲ್ತಾಳೆ. ಸೀಕ್ರೆಟ್ಲಿ ದ ಬಾಯ್ಸನ್ನು ವೈಟ್ ಹೌಸ್ ಒಳಗೆ ಕೊನೆಯ ಮುಖಾಮುಖಿಗೆ ಸೇರಿಸ್ತಾಳೆ. ಒಳಗೆ ಹೋದ್ಮೇಲೆ ಆ್ಯನಿಯನ್ನು ದ ಡೀಪ್ ಕನ್ಫ್ರಂಟ್ ಮಾಡ್ತಾನೆ. ಹೋಮ್ಲ್ಯಾಂಡರ್ನ ಅಫೆಕ್ಷನ್ಗಾಗಿ ಡೆಸ್ಪರೇಟ್ ಆಗಿ ಸ್ಟಾರ್ಲೈಟನ್ನು ಕೊಂದು ರೆಸ್ಪೆಕ್ಟ್ ಗಳಿಸ್ಕೊಳ್ಳೋ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡಿದ್ದಾನೆ. ಆದರೆ ಆ್ಯನಿ ಅವನನ್ನು ಬೀಚಿಗೆ ಫ್ಲೈ ಮಾಡಿ ಕರ್ಕೊಂಡು ಹೋಗ್ತಾಳೆ. ಬ್ರೂಟಲ್ ಫೈಟ್ ನಂತರ ದ ಡೀಪನ್ನು ಓಷನ್ಗೆ ಟಾಸ್ ಮಾಡ್ತಾಳೆ. ಅಲ್ಲಿ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯ್ತಿದ್ದ ಅವನ ಹಿಂದಿನ ಸಮುದ್ರ ಮಿತ್ರರು ಅವನನ್ನು ಕೊಂದು ಬಿಡ್ತಾರೆ. ಅದೇ ಹೊತ್ತಿಗೆ ಹ್ಯೂಯಿ ಮತ್ತು MM ಫೈಟ್ ಮಾಡಿ ಫಾದರನ್ನು ಕೊಂದಾಕ್ತಾರೆ. ಬುಚ್ಚರ್ ಮತ್ತು ಕಿಮಿಕೋ ಲೈವ್ ಪ್ರೆಸ್ ಕಾನ್ಫರೆನ್ಸ್ ನಡುವೆ ಹೋಮ್ಲ್ಯಾಂಡರ್ನ ಕನ್ಫ್ರಂಟ್ ಮಾಡ್ತಾರೆ. ಫೈಟ್ ಟು ದ ಡೆತ್ ಶುರುವಾಗ್ತದೆ. ಕಿಮಿಕೋನ ಹೊಸ ಶಕ್ತಿಗಳು ಸ್ಟ್ರಗಲ್ ಮಾಡ್ತಿದ್ದಾಗ ಹೋಮ್ಲ್ಯಾಂಡರ್ ಅಪರ್ ಹ್ಯಾಂಡ್ ತಗೊಳ್ತಾನೆ. ಆಗ ಚೇತರಿಸಿಕೊಂಡ ರಾಯಾನ್ ಬಂದು ತಂದೆಯ ವಿರುದ್ಧ ಹೋರಾಡ್ತಾನೆ. ಕಿಮಿಕೋಗೆ ತೀರ್ಕೊಂಡ ಫ್ರೆಂಚ್ ವಿಷನ್ ಕಾಣ್ತದೆ. ಅದರಿಂದ ಸ್ಫೂರ್ತಿ ಪಡೆದ ಕಿಮಿಕೋ ರಾಯಾನ್ ಮತ್ತು ಬುಚ್ಚರ್ ಜೊತೆ ಸೇರಿ ಹೋಮ್ಲ್ಯಾಂಡರ್ ಮೇಲೆ ಚೆಸ್ಟ್ ಬ್ಲಾಸ್ಟ್ ಅನ್ಲೀಶ್ ಮಾಡ್ತಾಳೆ. ಪವರ್ಸ್ ಕಳ್ಕೊಂಡು ಹೋಮ್ಲ್ಯಾಂಡರ್ ಪೆಥೆಟಿಕ್ಲಿ ಬುಚ್ಚರ್ ಹತ್ರ ಜೀವ ಉಳಿಸು ಅಂತ ಗೋಗಿರ್ತಾನೆ. ಆದರೆ ಬುಚ್ಚರ್ ಫ್ರೆಂಚಿ ಬೆಕ್ಕಾ ಸೇರಿ ಕೌಂಟ್ಲೆಸ್ ಇನ್ನಸೆಂಟ್ ವಿಕ್ಟಿಮ್ಸ್ಗಾಗಿ ರಿವೆಂಜ್ ತಗೊಳ್ತಾ ಲೈವ್ ಟಿವಿಯಲ್ಲೇ ಆ ವಿಲನನ್ನು ಬ್ರೂಟಲಿ ಮರ್ಡರ್ ಮಾಡ್ತಾನೆ. ಕೊನೆಗೂ ಹೋಮ್ಲ್ಯಾಂಡರ್ ಸತ್ತ. ಹೋಮ್ಲ್ಯಾಂಡರ್ ಸಾವು ನಂತರ ಆಶ್ಲಿಯನ್ನು ಪ್ರೆಸಿಡೆಂಟ್ ಸ್ಥಾನದಿಂದ ಇಂಪೀಚ್ ಮಾಡ್ತಾರೆ. ಸ್ಟ್ಯಾನ್ ಎಡ್ಗರನ್ನು ವಾಟ್ CEO ಆಗಿ ಮರು ನೇಮಕ ಮಾಡ್ತಾರೆ. ಬುಚ್ಚರ್ ರಯಾನ್ ಜೊತೆ ನೆಮ್ಮದಿಯ ಬದುಕಬೇಕು ಅಂತ ಆಸೆ ಪಡ್ತಾನೆ. ಆದರೆ ಬಿಲ್ಲಿ ಬುಚ್ಚರ್ ಥರ ಹಿಂಸಾತ್ಮಕ ಮತ್ತು ದುಷ್ಟ ಮನುಷ್ಯನ ಕೈಲಿ ಬೆಳೆಯೋ ಆಸಕ್ತಿ ನನಗಿಲ್ಲ ಅಂತ ರಯಾನ್ ನೇರವಾಗಿ ಹೇಳ್ತಾನೆ. ಆಮೇಲೆ ಬುಚ್ಚರ್ಗೆ ತನ್ನ ಪ್ರೀತಿಯ ನಾಯಿ ಟೆರರ್ ಸತ್ತ ವಿಷಯ ಗೊತ್ತಾಗ್ತದೆ. ಅದು ಅವನನ್ನು ಸಂಪೂರ್ಣ ಅಂಚಿಗೆ ತಳ್ತದೆ. ಬುಚ್ಚರ್ ವಾಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಲಾಸ್ಟ್ ರಿಮೈನಿಂಗ್ ಡೋಸ್ನ ವೈರಸ್ ರಿಲೀಸ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾನೆ. ಅವನ ಲಾಜಿಕ್ ಏನಂದರೆ ಎಲ್ಲ ಸೂಪ್ ಸತ್ರೆ ಮಾತ್ರ ಇನ್ನೊಬ್ಬ ಹೋಮ್ಲ್ಯಾಂಡರ್ ಥರ ದುರಂಕಾರಿ ಎಂದಿಗೂ ಮೇಲೆ ಇಳಲ್ಲ ಅಂತ.
ಹ್ಯೂಯಿ ತನ್ನ ಓಲ್ಡ್ ಫ್ರೆಂಡನ್ನು ಕನ್ಫ್ರಂಟ್ ಮಾಡಿ ಹಿಂದೆ ಸರಿಯೋಕೆ ಗೋಗಿರ್ತಾನೆ, ಆದರೆ ಬುಚರ್ ರೆಫ್ಯೂಸ್ ಮಾಡ್ತಾನೆ. ವೈರಸ್ ರಿಲೀಸ್ ಮಾಡಕ್ಕೆ ತನ್ನ ಕೈ ಮುಂದೆ ಮಾಡ್ತಿರೋ ಹೊತ್ತಿಗೆ ಹ್ಯೂಯಿಯ ಮಾತುಗಳು ಅವನ ಮನಸ್ಸಲ್ಲಿ ಪ್ರತಿಧ್ವನಿಸ್ತವೆ. ಒಂದು ಮೂಮೆಂಟ್ ಹೆಸಿಟೇಟ್ ಮಾಡ್ತಾನೆ. ಆ ಚಾನ್ಸ್ ತಗೊಂಡ ಹ್ಯೂಯಿ ಬುಚರನ್ನ ಶೂಟ್ ಮಾಡ್ತಾನೆ. ಬುಚರ್ ಸಾಯ್ತಾ ಇರೋ ಹೊತ್ತಲ್ಲಿ ಹ್ಯೂಯಿ ಜೊತೆ ಒಂದು ನೆಮ್ಮದಿಯ ಕ್ಷಣ ಹಂಚ್ಕೊಳ್ತಾನೆ. ಇಷ್ಟೆಲ್ಲ ಭೀಕರತೆ ಅನುಭವಿಸಿದ್ರೂ ನೀನು ನಿನ್ನ ನೈತಿಕ ಒಳ್ಳೆತನ ಎಂದಿಗೂ ಕಳ್ಕೊಳ್ಳಲಿಲ್ಲ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹ್ಯೂಯಿ ಅಂತ ಹೇಳಿ ಬುಚರ್ ಕಣ್ಮುಚ್ತಾನೆ. ಕೊನೆಯಲ್ಲಿ ಕಿಮಿಕೋ ಫ್ರಾನ್ಸ್ಗೆ ರಿಟೈರ್ ತಗೊಂಡು ಹೋಗ್ತಾಳೆ. ಫ್ರೆಂಚಿ ಜೊತೆ ಕಲ್ಪಿಸ್ಕೊಂಡಿದ್ದ ಪೀಸ್ಫುಲ್ ಲೈಫ್ನ ಅವನ ಮೆಮರಿ ಜೊತೆ ಬದುಕ್ತಾಳೆ. ಎಂ ರಯಾನನ್ನ ವಾರ್ಡ್ ಆಗಿ ತಗೊಂಡು ಎಕ್ಸ್ ವೈಫನ್ನ ಮತ್ತೆ ಮದುವೆ ಆಗ್ತಾನೆ. ಒಂದು ರಿಯಲ್ ಫ್ಯಾಮಿಲಿ ಮತ್ತೆ ಸಿಗ್ತದೆ. ಹ್ಯೂಯಿ ಸಾಮಾನ್ಯ ಜೀವನಕ್ಕೆ ಮರಳ್ತಾನೆ. ಆನಿ ಪ್ರೆಗ್ನೆಂಟ್ ಆಗಿದ್ದಾರೆ. ಅವರು ಅನ್ಬೋರ್ನ್ ಚೈಲ್ಡ್ಗೆ ರಾಬಿನ್ ಅಂತ ಹ್ಯೂಯಿಯ ಹಳೆ ಗರ್ಲ್ ಫ್ರೆಂಡ್ ಹೆಸರಿಡೋ ಪ್ಲಾನ್ ಮಾಡ್ತಾರೆ. ಆನಿ ಪ್ರೆಗ್ನೆಂಟ್ ಆಗಿದ್ರೂ ಯಾವಾಗಲೂ ಕನಸು ಕಂಡಿದ್ದ ಇನ್ಸ್ಪೈರಿಂಗ್ ಸೂಪರ್ ಹೀರೋ ಥರ ತನ್ನ ಪವರ್ಸ್ ಉಪಯೋಗಿಸಿ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.